ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಡೀ ಇಂಡಿಯಾದಲ್ಲಿ ಅದು ವಿಸ್ಟಾರ್ ಅಲ್ಲಿ ಹೈಯೆಸ್ಟ್ ಕಮ್ಯುನಿಕೇಶನ್ ಇರ್ತಕ್ಕಂಥ ಟೀಮ್ ಯಾವ್ದಾರು ಇದ್ರೆ ಗ್ಯಾಪೇ ಕೊಡ್ದಂಗೆ ಅದು RK ಫ್ಯಾಮಿಲಿ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಹೋಗ್ ಪುರ್ಸೋತಿರಲ್ಲ, ಅಷ್ಟೊಳಗೆ ಯಾವ್ದಾದ್ರು ಒಂದು ವಿಚಾರದಲ್ಲಿ ನಾವು ಕಮ್ಯುನಿಕೇಟ್ ಆಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಸೊ ನಿನ್ನೆ ಇಷ್ಟೊತ್ತಿಗೆ ಎಲ್ಲರೂ ನಾವು ಹೆಡ್ ಆಫೀಸ್ ಅಲ್ಲಿ ಇದ್ವು, ಎಲ್ಲರ ಒಂದು ಸಮ್ಮುಖದಲ್ಲಿ. ಸೊ ಫಸ್ಟ್ ಆಫ್ ಆಲ್ ಇಂತ ಒಂದು ವೆರಿ ಗುಡ್ ಆಪರ್ಚುನಿಟಿ ಕೊಟ್ಟಂತ ಮೈ ಮೆಂಟರ್, ಮೈ ಕೋಚ್, ಮೈ ಲೈಫ್ ಡಿಸೈನರ್ ಅಂತ ಹೇಳ್ಬೋದು, ಒನ್ ಅಂಡ್ ಓನ್ಲಿ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅಂತ ಹೇಳ್ಬೋದು. ಸೊ ಬಹಳ ಖುಷಿ ಆಗತ್ತೆ ಅವರ ಒಂದೊಂದು ಕ್ಷಣ ಅವರೊಟ್ಟಿಗೆ ನಾನು ಇರ್ಲಿಕ್ಕೆ ತುಂಬಾ ಬಯಸ್ತೀನಿ. ಒಂದೊಂದು ಕ್ಷಣನು ಸಮಯ ಸಿಕ್ಕಿದ್ರೆ ಅವರೊಟ್ಟಿಗೆ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಈಗಿಂದ ಅವ್ರ ವೈಬ್ರೇಷನ್ ನೋಡ್ತಾ ಇದ್ದೀರಾ, ನಾನು 98ರಿಂದ ಅವ್ರ ವೈಬ್ರೇಷನ್ ಅನ್ನ ನೋಡ್ತಾ ಇದ್ದೀನಿ. ಅವರ ಅಲ್ಲಿ ಮೀಸೆ ಇರ್ಲಿಲ್ಲ, ಹೇಳಿದ್ರಲ್ಲ ನಿನ್ನೆ ನಾನ್ ಸಣ್ಣ ಹುಡುಗ ಕಾಣ್ತೀನಿ ಅಂತ ಗಡ್ಡ ಬಿಟ್ಬಿಟ್ಟು ನಾನು ಹೋಗ್ತಾ ಇದ್ದೆ ಫೀಲ್ಡಿಗೆಲ್ಲ, ದೊಡ್ಡವನ ಕಾಣ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಸೊ ನಿನ್ನೆ ನಮ್ಗೊಂದು ಆಪ್ಷನ್ ಸಿಕ್ಕಿದ್ದದು. ಯಾಕೆ ಅಂತ ಹೇಳಿದ್ರೆ ನಮ್ದು ಗೋವಾ ಸಿಟ್ಟಿಂಗ್ ಇತ್ತಲ್ಲ, 80 ಮೆಂಬರ್ಸ್ ಹೋಗಿದ್ದು, ಅದೊಂದು ಇಡೀ ಕಂಪನಿಗೆ ಒಂದು ಸಕ್ಸಸ್ ರೇಷಿಯೋ ಅಂತ ಹೇಳ್ಬೋದು, ಒಂದು ವೈಬ್ರೇಷನ್ ಮೀಟಿಂಗ್ ಅಂತ ಹೇಳ್ಬೋದು. ನಮ್ದು ಗೋವಾ ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ರಿ, ಆದ್ರೆ ಕಂಪನಿ ಲೆವೆಲ್ ಅಲ್ಲಿ ಹೋಗಿದ್ಕು ನಾವು ಹೋಗಿದ್ಕು ತುಂಬಾ ಡಿಫ್ರೆಂಟ್ ಕಾರ್ಯಕ್ರಮ, ಹೋಟೆಲ್ಸ್ ಎಲ್ಲ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ತಿಳ್ಕೊತಾರೆ ಏನೇನ್ ವಿಚಾರ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಸಕ್ಸಸ್ ಆದ್ಮೇಲೆ ಇದ್ದಕ್ಕಿದ್ದಂಗೆ ನಮ್ದು ಕ್ಯಾಪಿಂಗ್ ಅಚೀವ್ಮೆಂಟ್ ಮತ್ತೆ ಚಾಂಪಿಯನ್ ಆಫ್ ದ ವೀಕ್ ಒಂದೊಂದೇ ಗುಡ್ ನ್ಯೂಸ್ ಗಳು ನಮ್ಮ ಕಂಪನಿಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು RK ಇಂದ. ಸೊ MD ಸರ್ಗೆ ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಮನೆವರ್ಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. RK ಇವತ್ತು ಒಂದು ದೊಡ್ಡ ಸಾಮ್ರಾಜ್ಯ ನಿರ್ಮಾಣ ಆಗಿದೆ ಅಂತ. ಆಕ್ಚುಲಿ ನಮ್ದು ಗೋವಾಕ್ಕಿಂತ ಬಿಫೋರ್, 1 ತಿಂಗಳು ಬಿಫೋರ್ ಪೆಹಲಾ ಕದಮ್ ಆಗ್ಬೇಕು ಅನ್ನೋ ವಿಚಾರ ಏನಿತ್ತು, MD ಸರ್ ನಮ್ಮೊಟ್ಟಿಗೆ ಮರ್ಜ್ ಮಾಡ್ಬೇಕು ಅಂತ ಕಂಪನಿಲಿ ಹೇಳ್ತೀವಿ, ನಮ್ಮೊಟ್ಟಿಗೆ ಮರ್ಜ್ ಮಾಡ್ಬೇಕು, ನೀವು ಮಿಸ್ ಮಾಡಂಗೆ ಇಲ್ಲ ಅಂತ. ಆದ್ರೆ ನಿನ್ನೆ ಹೇಳಿದಂತ ಆಪ್ಷನ್ ನಮ್ಮ ಒಂದು ಕ್ರೌಡ್ ನೋಡಿ ಅದು ಮರ್ಜ್ ಆಗಲ್ಲ, ನಿಮ್ದೇ ಒಂದು ಯೂನಿಟಿ ಆಗಿದೆ ಈಗ ಸಪ್ರೇಟ್ ಆಗಿ, ಸ್ಟ್ರಾಂಗ್ ಆಗಿ ನಿಮ್ದೇ ಸಪ್ರೇಟ್ ಒಂದು ಪೆಹಲಾ ಕದಮ್ ಇರ್ಬೋದು. ಇವತ್ತು ಪೆಹಲಾ ಕದಮ್ ಸಪ್ರೇಟ್ ಅಲ್ಲ, ನೆಕ್ಸ್ಟ್ TTL ಸಪ್ರೇಟ್ ಆಗುತ್ತೆ ನೋಡಿ ನಮ್ಮ RKದು. ಯಾಕಂದ್ರೆ ಅಷ್ಟು ಲೆಜೆಂಡ್ಸ್ ಇದಾರೆ, ನಮ್ಮಲ್ಲೇ ಪ್ರತಿಭಾವಂತ ಲೀಡರ್ಸ್ ಗಳಿದ್ದಾರೆ, ಒಂದು ಮೈಂಡ್ ಸೆಟ್ ಮಾಡ್ತಕ್ಕಂಥ ಲೀಡರ್ ಗಳಿದ್ದಾರೆ, ಹೆಲ್ತ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಕ್ಲೋಸಿಂಗ್, ಅಬ್ಜೆಕ್ಷನ್ ಮಾತಾಡ್ತಕ್ಕಂಥ ಕ್ವಾಲಿಟಿ ಲೀಡರ್ಸ್ ಗಳು ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಾರೆ. ನಮ್ಮ ಟೀಮಲ್ಲೇ ಇವತ್ತು ಡೈಮಂಡ್ಸ್ ಗಳು ರೆಡಿ ಆಗ್ತಾ ಇದಾರೆ, ನಮ್ಮ ಟೀಮಲ್ಲೇ ಪ್ರೆಸಿಡೆಂಟ್ ರ್ಯಾಂಕ್ ರೆಡಿ ಆಗ್ತಾ ಇದಾರೆ, ಹೈಯೆಸ್ಟ್ ಅಚೀವರ್ಸ್ ಗಳು ನಮ್ಮ ಟೀಮಲ್ಲೇ ರೆಡಿ ಆಗ್ತಾ ಇದಾರೆ. ಸೊ ಹಾಗಾಗಿ ನಾನು ಒಂದ್ 2-3 ವಿಚಾರ ಹೇಳ್ತೀನಿ, ನಾನು ಸಮಯ ತೊಗೊಳ್ಳಿಕ್ಕೆ ಇಷ್ಟಪಡಲ್ಲ. ನಿನ್ನೆ ಆಫರ್ ಏನ್ MD ಸರ್ ಕೊಟ್ಟಿದ್ರು ಅದೊಂದು ಫೈನಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ಎಲ್ಲರಿಗೂ ಒಂದು ಸಜೆಷನ್ ಏನಂದ್ರೆ, ನಾವು ಪ್ರತಿಯೊಂದು ಕಾರ್ಯಕ್ರಮ ಆಗ್ಬೋದು, ಪ್ರತಿಯೊಂದು ಹಬ್ಬ ಆಗ್ಬೋದು, ಯಾವ್ದಾದ್ರು ಹೊಸ ವರ್ಷ ಬಂದ್ರೆ ಒಂದು ಸಂಕಲ್ಪ ಮಾಡ್ತೀವಿ, ನಾಳೆಯಿಂದ ನಾನು ಹಿಂಗಿರಲ್ಲ ಹಿಂಗಾಗ್ತೀನಿ, ನಾಳೆಯಿಂದ ನಾನು ಹಿಂಗಿರಲ್ಲ ಹಿಂಗಾಗ್ತೀನಿ. ಯಾವ್ದೋ ಅಪ್ಲೈನ್ ಮುಖಾಂತರ ಕೂತ್ಕೊಂಡು ಒಂದು ಕೌನ್ಸಿಲಿಂಗ್ ತಗೊಂಡ್ರೆ ನಾನು ಹಿಂದೆ ಮಾಡಿದ್ನಲ್ಲ ಸರ್ ತಪ್ಪು, ಅದು ಗ್ಯಾರಂಟಿ ಮಾಡಲ್ಲ ಸರ್, ಇನ್ಮೇಲೆ ನಾನು ಒಳ್ಳೆ ರೀತಿಲಿ ಹೋಗ್ತೀನಿ ಅಂತ ಡಿಸಿಷನ್ ತಗೊಂತಾರೆ. ಮನೆಗೆ ಹೋದ ತಕ್ಷಣ ಮತ್ತೆ ಅದೇ ಟುಸ್ಪಟಾಕಿ ಹಾಕ್ತಾರೆ, ಮಾಮೂಲಿ ಕಾಮನ್. ಸೊ ಹಾಗಾಗಿ ನಾನ್ ಹೇಳ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ, ಈ ಲೀಡರ್ಶಿಪ್ ಅಂತಕ್ಕಂಥದ್ದು ಇದೆಯಲ್ಲ, ಅದ್ ಯಾವ್ದೇ ಕಾರಣಕ್ಕೂ ಒಂದು ಪೊಸಿಷನ್ ಆಗ್ಬಾರ್ದು, ಅದೊಂದು ರೆಸ್ಪಾನ್ಸಿಬಿಲಿಟಿ ಆಗ್ಬೇಕು. ಲೀಡರ್ಶಿಪ್ ಯಾವತ್ತೂ ಒಂದು ಪೊಸಿಷನ್ ಆಗ್ಬಾರ್ದು. ನಾನು 2ನೇ ರ್ಯಾಂಕ್ ಕಲಿತೀನಿ, ನಾನು 4ನೇ ರ್ಯಾಂಕ್ ಇದ್ದೀನಿ, ನಾನು 6 ಇದ್ದೀನಿ, ನಾನು 8 ಇದ್ದೀನಿ, ನಾನು 10 ಇದ್ದೀನಿ. ಯಾವತ್ತು ಇವತ್ತು MD ಅವರು, ನಾನೊಂದು MD ಅಂತ ಹೇಳಲ್ಲ, ಅವ್ರು ಯಾವತ್ತು ಹೇಳ್ತಾರೆ ಒಂದೇ ಒಂದು, ನಾನು ವಾಚ್ಮ್ಯಾನ್ ಅಂತ ಹೇಳ್ತಾರೆ. ಇಡೀ ಕಂಪನಿನ ನಾನು ವಾಚ್ ಮಾಡ್ತಾ ಇದ್ದೀನಿ, ನನ್ನ ಕಂಪನಿಲಿ ಎಷ್ಟು ಜನ ಡೈಮಂಡ್ ಆದ್ರು, ಎಷ್ಟು ಜನ ಪ್ರೆಸಿಡೆಂಟ್ ಆದ್ರು, ಎಷ್ಟು ಜನ ವೈಸ್ ಪ್ರೆಸಿಡೆಂಟ್ ಆದ್ರು, ಎಷ್ಟು ಜನ ಕೋರ್ ಲೀಡರ್ ಆದ್ರು, ಯಾರಿಗೆ ಎಷ್ಟು ಇನ್ಕಮ್ ಹೋಗ್ತಾ ಇದೆ, ಕಂಪ್ನಿಲಿ ಹೊಸ ಪ್ರಾಡಕ್ಟ್ ಏನ್ ಲಾಂಚ್ ಮಾಡ್ಬೇಕು, ನಮ್ಮ ಕಂಪ್ನಿ ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಸಿಗ್ತಾ ಇದ್ಯಾ, ನಾನು ವಾಚ್ಮ್ಯಾನ್ ಅಂತ ಹೇಳ್ತಾರೆ MD ಸರ್. ಅಂದ್ರೆ ಯೋಚನೆ ಮಾಡಿ, ಇವತ್ತು ಕಂಪನಿ ಆ ಮಟ್ಟಕ್ಕೆ ಯೋಚನೆ ಮಾಡ್ಬೇಕಾದ್ರೆ ಆಸ್ ಎ ಲೀಡರ್ ಆಗಿ ನಾನು ಸಹ ನನ್ನ ಕಂಪನಿಯ ಫಸ್ಟ್ ಐಡಿ, ಅದ್ರ ನನ್ನ ಪೊಸಿಷನ್ಗೆ ಯಾವತ್ತು ನಾನು ಬೆಲೆ ಕೊಟ್ಟೇ ಇಲ್ಲ ಸ್ನೇಹಿತರೆ. ಪೊಸಿಷನ್ ಇವತ್ತು ಬರುತ್ತೆ ಹೋಗುತ್ತೆ ಸ್ನೇಹಿತರೆ, ಅದ್ರ ರೆಸ್ಪಾನ್ಸಿಬಿಲಿಟಿ ಅನ್ನೋದಿದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್. ನನಗೆ ನಿನ್ನೆ ಪ್ರೋಗ್ರಾಮ್ ನನಗೇನು ಅವಶ್ಯಕತೆ ಇರ್ಲಿಲ್ಲ ಸ್ನೇಹಿತರೆ, ಆದ್ರೆ ಒಂದು ಅವಕಾಶ, ಒಂದು ವೈಬ್ರೇಷನ್ ನಮ್ಮ ಟೀಮಿಗೆ MD ಸರ್ ಇಂದ ಸಿಗುತ್ತೆ ಅನ್ನೋ ಒಂದು ಹಿಂಟ್ಸ್ ನನಗೆ ಸಿಕ್ಕಿದ ತಕ್ಷಣ ನಾನು ಕಾರ್ಯಕ್ರಮನೇ ಆರ್ಗನೈಸ್ ಮಾಡ್ಬಿಟ್ಟೆ. ಎಲ್ಲರಿಗೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಏನೊಂದು 20 ಜನ ಲೆಜೆಂಡ್ಸ್ ಕಾಮನ್ ಆಗಿದ್ರು, ಇನ್ನೊಂದು 20 ಮೈನ್ ಪರ್ಸನ್ಸ್ SO ರ್ಯಾಂಕ್ ಅಲ್ಲಿ ಇರೋರು, 5ನೇ ರ್ಯಾಂಕ್ ಅಲ್ಲಿ ಇರೋರು ಬರ್ಬೋದು ಕಾಮನ್ ಆಗಿ ಅಂತ. ಅನ್ಬಿಲೀವೇಬಲ್ 126 ಜನ ಬಂದಿದ್ದಾರೆ ಸ್ನೇಹಿತರೆ, 126 ಮೆಂಬರ್ಸ್ ಬಂದಿದ್ದಾರೆ. ನಾನೇ ತಲೆ ಬಿಸಿ ಆಗೋಯ್ತು, ಅಲ್ಲಿ ಜಾಂಪೇಕ್ ಆಗಿದೆ, ಅಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ, ಶೆಕೆ ಆಗ್ತಾ ಇದೆ. ಜನ ಜಾಸ್ತಿ ಆದಷ್ಟು ಆ ಉಸಿರಾಟದಿದೆಯಲ್ಲ, ನಮ್ ಉಸಿರಾಟನೇ ನಮಗೆ ಶೆಕೆ ಆಗ್ಲಿಕ್ಕೆ ಜಾಸ್ತಿ ಆಗತ್ತೆ ಸ್ನೇಹಿತರೆ. ಸೊ ಇನ್ನೇನು ಜೂನ್ 7ನೇ ತಾರೀಕು ಬರ್ತಾ ಇದೆ ಸ್ನೇಹಿತರೆ, ಕಲರ್ಫುಲ್ ಆಫೀಸ್. ನೀವೇ ಒಂದ್ಸರಿ ಆಫೀಸ್ ವಿಸಿಟ್ ಕೊಟ್ಮೇಲೆ ನೆಕ್ಸ್ಟ್ ಸರಿ ಏನ್ ಮಾಡ್ತೀರಾ ಗೊತ್ತಾ ಸರ್, ನಮ್ಮ 10 ಜನ ಇದ್ರು ನಾವೇ ಒಂದು ವೆಹಿಕಲ್ ಮಾಡ್ಕೊಂಡ್ ಬಂದ್ಬಿಟ್ಟು ಆಫೀಸಲ್ಲಿ ಒಂದು ಬೋರ್ಡ್ ಮೀಟಿಂಗ್ ಮಾಡ್ಕೊಂಡು ಆಫೀಸ್ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಾ. ಈಗೇನ್ ಆಫೀಸ್ ಇದೆಯಲ್ಲ ಅದೇನ್ ಆಫೀಸ್ ಅಲ್ಲ ಸ್ನೇಹಿತರೆ,
ಅಂತ ಐಫೈ ಆಫೀಸ್ ಗಳನ್ನ ಇವತ್ತು MD ಸರ್ ಮಾಡ್ಕೊಡ್ತಾ ಇದಾರೆ. ನಾನ್ ಮೊನ್ನೆ ಅದಕ್ಕೂ ಅಂತ ಹೋದೆ, ಪ್ರಿಪರೇಷನ್ ಆಗ್ತಿತ್ತು. ಸರ್ ಅಲೋ ಮಾಡ್ಬೇಡಿ ಅಂತ ಹೇಳಿದಾರೆ ಸರ್, ಹಾಗಾಗಿ ನಾವು ಒಳಗ್ ಬಿಡಲ್ಲ ಅಂತ ಹೇಳಿದ್ರು. ಅಂದ್ರೆ ಫುಲ್ ಕ್ಲಿಯರ್ ಕಟ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಗೋಸ್ಕರ ಆ ಮೈಂಡ್ ಸೆಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಲೀಡರ್ಸ್, ನಾನು ಒಂದ್ ಹೇಳ್ತಕ್ಕಂಥದ್ದು, ಇವತ್ತು ಯಾರನ್ನು ಲೀಡರ್ಶಿಪ್ ಅಂತಕ್ಕಂಥದ್ದನ್ನ ಒಂದು ಪೊಸಿಷನ್ ತರ ತಗೊಂಡಿ, ನಾನು ಹಂಗೆ, ನಾನು 6 ತಿಂಗಳಿಂದ ಇದೀನಿ, ನಾನು 1 ವರ್ಷದಿಂದ ಇದೀನಿ, ನನ್ ಕೆಳಗೆ 5 ಜನ ಇದಾರೆ, ನನ್ ಕೆಳಗೆ 10 ಜನ ಇದಾರೆ ಅಂತ ಹೇಳಿ ಆ ಪೊಸಿಷನ್ ನ ತೋರ್ಸಕ್ ಹೋಗ್ಬೇಡಿ. ಯಾರಿಗೆ ಕನಸನ್ನ ಕೊಟ್ಟಿದ್ರಿ ಸ್ನೇಹಿತರು, ಯಾರಿಗೆ ಕನಸನ್ನ ಕೊಟ್ಟಿದ್ರಲ್ಲ, ಆ ಕನಸನ್ನ ನನಸ್ ಮಾಡ್ಕೊಡೋದ್ರ ಕಡೆ ಗಮನ ಕೊಡಿ ಸ್ನೇಹಿತರು. ಭಗವಂತ ನಿಮ್ಗೆ ಎಲ್ಲಾ ರೀತಿಯ ಸವಲತ್ತನ್ನ ಮಾಡ್ತಾರೆ. ನಾವ್ ಒಂದ್ 100 SP ತರ್ಬೇಕಾದ್ರೆ ಒಂದ್ ಮನೆಗೆ ಹೋಗಿ ಒಂದ್ ಪ್ರಾಮಿಸ್ ಮಾಡಿರ್ತೀವಿ. ಎಸ್, ನೀವು 100 SP ಬರ್ಬೇಕು ಅನ್ನೋ ಉರ್ಪಿಗೆ ಏನೇನ್ ಪ್ರಾಮಿಸ್ ಮಾಡಿರ್ತೀರೋ ನನಗ್ ಗೊತ್ತಿಲ್ಲ ಸ್ನೇಹಿತರೆ. ಆದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನೀವು 100 SP ತಗೊಂಡಂತ ವ್ಯಕ್ತಿಯ ಮನೆಗೆ ಹೋಗಿ ಏನ್ ವಿಚಾರ ಎತ್ತ ಎಲ್ಲ ಹೇಳ್ ಬಂದಿರ್ತಾರೆ ನೋಡಿ, ನಿನ್ ಕೆಲ ಸಾಧ್ಯತೆ ಇದೆ, ನೀನ್ ಮಾಡ್ಬೋದು, ನಾವ್ ಏನಾದ್ರೂ ಆಗ್ಲಿ ನಾನ್ ಮಾಡಿಸ್ಕೊಡ್ತೀನಿ, ಹಾಗೆ ಹೀಗೆ ಅನ್ನೋದನ್ನ ಏನ್ ಮೈಂಡ್ ಸೆಟ್ ಮಾಡಿ ಬಂದಿರ್ತೀರಾ. ಎಷ್ಟೋ ಜನ ಏನಾಗುತ್ತೆ ಅಂತ ಹೇಳಿದ್ರೆ, ನಾನ್ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಹೇಳ್ತಾ ಇರ್ತೀನಿ, 100 SP ಬರೋವರೆಗೂ ಮಾತ್ರ ಅವ್ರಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ತೀರಾ. 100 SP ಬಂದ್ಮೇಲೆ ಅವ್ರು ಇದಾರ, ಬದುಕಿದಾರ, ಕುಡ್ದಿದ್ರು, ಏನಾಯ್ತು, ರಿಸಲ್ಟ್ ಸಿಕ್ತಾ, ಯಾವುದೇ ವಿಚಾರಗಳನ್ನು ನೀವು ಅವ್ರ ಹತ್ರ ಮಾಡ್ಬೋದು. ಇದರಿಂದ ಎಷ್ಟೋ ಜನ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಟೀಮ್ ಅನ್ನ ಕಳ್ಕೊಳ್ತಕ್ಕಂತ ಪರಿಸ್ಥಿತಿಗಳು ಬರ್ತಾ ಇದೆ. ಯಾಕೆ ಟೀಮ್ ಅನ್ನ ಕಳ್ಕೊತಾರೆ ಜನಗಳಂತ ಹೇಳಿದ್ರೆ, ನಮ್ಮ ಜೊತೆ ಬಂದಂತ ವ್ಯಕ್ತಿಗಳ ಬಗ್ಗೆ ಗಮನ ಹರಿಸೋದು ಯಾವಾಗ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ಲಿ ಟೀಮ್ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎನಿ ಟೈಮ್ ನಾವು ಒಂದೇ ತರ ಟ್ರೀಟ್ ಮಾಡ್ಬೇಕು ಸ್ನೇಹಿತರೆ. 100 SP ಬರ್ಬೇಕಾದ್ರೆ ಒಂಥರ ಟ್ರೀಟ್ಮೆಂಟ್, ಬಂದ್ಮೇಲೆ ಅವ್ರು 4 ಜನ ತೋರಿಸ್ಬೇಕಾದ್ರೆ ಒಂದ್ ಟ್ರೀಟ್ಮೆಂಟ್, ಅವ್ರು ತೋರ್ಸದ್ಮೇಲೆ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಬೇರೆ ತರ ಟ್ರೀಟ್ಮೆಂಟ್ ಮಾಡೋದಿದೆಯಲ್ಲ, ಅದು ಯಾವ್ದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಗೆ ಹರ್ಟ್ ಮಾಡ್ದಂಗ ಆಗುತ್ತೆ ಸ್ನೇಹಿತರೆ. ನಾವ್ ಯಾವಾಗ ಸ್ಟಾರ್ಟಿಂಗ್ ಹೇಗಿರ್ತೀವಿ ಅದೇ ತರ ವ್ಯಾಲ್ಯೂನ ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ, ನಮ್ಮ ವ್ಯಾಲ್ಯೂನ ನಾವು ಇನ್ಕ್ರೀಸ್ ಮಾಡ್ಕೊಬೇಕಂದ್ರೆ ನಮ್ಮೊಂದ್ ಸೆಲ್ಫ್ ಇಮೇಜ್ ಅನ್ನೋದಿದೆ. ಇಲ್ಲಪ್ಪ, ನಮ್ ಮನೆಗ್ ಬಂದಾಗ ಅವ್ರು ಏನ್ ಪ್ರಾಮಿಸ್ ಮಾಡಿದ್ರು ಅದೇ ತರ ನಡ್ಕೊಳ್ತಾ ಇದಾರೆ ಅಂತ ಏನ್ ಮಾತು ಹೇಳ್ತಾರಲ್ಲ, ಅವಾಗ ನಿಮ್ಮ ಸೆಲ್ಫ್ ಇಮೇಜ್ ಉಳಿಯುತ್ತೆ. ಇವತ್ತು MD ಸರ್ದ ಆ ಸೆಲ್ಫ್ ಇಮೇಜ್ ಇದೆಯಲ್ಲ, ಸಂತೋಷ್ ಎನಿ ಟೈಮ್ 24/7 ನಿನ್ನ ಡೆವಲಪ್ಮೆಂಟ್ ಗೋಸ್ಕರ ನಾನು ಇರ್ತೀನಿ, ನಿನ್ನ ಡೈಮಂಡ್ ಮಾಡ್ತೀನಿ, ನಿನ್ನ ಡಬಲ್ ಡೈಮಂಡ್ ಮಾಡ್ತೀನಿ. ನಿನ್ನ ಕನ್ಸೇನಿತ್ತು, ನಿನ್ ಜೊತೆ 100 SP ಮಾಡ್ಬೇಕಾದ್ರೆ, ನಿನ್ನ ಜಾಯಿನ್ ಮಾಡ್ಬೇಕಾದ್ರೆ ನಿಂಗೊಂದು ಡೂಪ್ಲೆಕ್ಸ್ ಮನೆ ನಾನು ಮಾಡ್ಕೊಡ್ತೀನಿ, ಒಂದ್ ಬ್ರ್ಯಾಂಡ್ ನ್ಯೂ ಕಾರ್, ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಮಾಡಿಸ್ತೀನಿ ಅಂತ ಏನ್ ಪ್ರಾಮಿಸ್ ಮಾಡಿದ್ರು, ಅದ್ರ ತಕ್ಕನಾಗಿ ನಾನು ಕೆಲಸ ಮಾಡಿದ್ದೀನಿ, ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಹೇಳಿದ್ದೆಲ್ಲ ಆಯ್ತೋ ಇಲ್ವೋ? ಈ ವಿಚಾರ ಮತ್ತೆ ಯಾಕೆ ನಾನು ರಿಮೆಂಬರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವರು ಇಲ್ಲಿಂದ ಮೋಟಿವೇಟ್ ಆಗಿ ಹೋಗ್ತೀರಾ, ಮೋಟಿವೇಟ್ ಆಗಿ ಅಲ್ಲಿ ಹೋದ ತಕ್ಷಣನೇ ಅಯ್ಯೋ ಅವ್ರು ಹೇಳ್ತಾರೆ ಬಿಡಪ್ಪ, ಅವ್ರಿಗೇನು, ಅವ್ರ ಕಂಪ್ನಿ ಡೆವಲಪ್ಮೆಂಟ್ ಆಗ್ಬೇಕು, ಅವ್ರ ಟೀಮ್ ಡೆವಲಪ್ಮೆಂಟ್ ಆಗ್ಬೇಕು, ನಮ್ಗೆ ಏನಾಗ್ಬೇಕಾಗಿದೆ? ಎಸ್, ಇಲ್ಲಿ ಆಗ್ಬೇಕಾಗಿದ್ದು ನಿಮಗೆ, ಆಗ್ಬೇಕಾಗಿದ್ದೆ ಯಾರಿಗೆ ಹೇಳಿ? ನಿಮಗೆ. ಕಂಪನಿ ಬೆಳೆದಾಯ್ತು, RK ಫ್ಯಾಮಿಲಿನೂ ಬೆಳೆದಾಯ್ತು, ರೈಸಿಂಗ್ ಕಿಂಗ್ಡಮ್ ಅನ್ನೋದು ಹೆಸರೇನಿದೆಯಲ್ಲ, ರೈಸಿಂಗ್ ಅಂತ ಇದೆಯಲ್ಲ, ಆಲ್ರೆಡಿ RK ರೈಸ್ ಆಯ್ತು. ಯಾವಾಗ ಹೆಸರಿಟ್ಟವಲ್ಲ, ಆ ಸಾಮ್ರಾಜ್ಯ, ಕಿಂಗ್ಡಮ್ ಅಂದ್ರೆ ಒಂದು ದೊಡ್ಡ ಸಾಮ್ರಾಜ್ಯ. ಸೊ ರೈಸ್ ಆಗ್ತಾನೆ ಇದೆ ನಮ್ ಸಾಮ್ರಾಜ್ಯ, ಎಲ್ಲೂ ಕಮ್ಮಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಹೆಸರಲ್ಲೇ ಇದೆ ಅದು ರೈಸಿಂಗ್ ಕಿಂಗ್ಡಮ್ ಅಂತ ಹೇಳಿ. ಪ್ರತಿಯೊಬ್ಬ ವ್ಯಕ್ತಿಗಳ ಅಚೀವ್ಮೆಂಟ್ ಅನ್ನ ರೈಸ್ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅದ್ರ ಕಡೆ ಒಂದು ಗಮನ ಕೊಡೋದ್ರೊಟ್ಟಿಗೆ ಸ್ನೇಹಿತರೆ, ಇನ್ನೊಂದು ಪಾಯಿಂಟ್, ಟ್ರೆಂಡಿಗೆ ತಕ್ಕನಾಗಿ ಸೆಟ್ ಆಗಿ, ಟ್ರೆಂಡಿಗೆ ತಕ್ಕನಾಗಿ ಸೆಟ್ ಆಗಿ. ಈಗ ಚಳಿಗಾಲ ಬಂದಾಗ ನಾವು ಶಟರ್ ಹಾಕ್ತಿವಿ, ಬೇಸಿಗೆಗಾಲ ಬಂತು ಅಂದ್ರೆ ಹೊರಗಡೆ ಛತ್ರಿ ಇಟ್ಕೊಂಡು ಹೋಗ್ತಿವಿ, AC ಹಾಕ್ತಿವಿ. ಚಳಿಗಾಲದಲ್ಲಿ ಯಾವತ್ತೂ ನಾವು ಫ್ಯಾನ್ ಹಾಕಲ್ಲ, ಚಳಿಗಾಲದಲ್ಲಿ ಯಾವಾಗ್ಲೂ ನಾವು ಛತ್ರಿ ಇಟ್ಕೊಂಡು ಹೋಗೋದಿಲ್ಲ ಹೊರಗಡೆ, ಕರೆಕ್ಟ್ ಅಲ್ಲ? ನಾವ್ ಇಟ್ಕೊಂಡು ಹೋಗೋದು ಯಾವಾಗ ಹೇಳಿ? ಬೇಸಿಗೆಗಾಲದಲ್ಲಿ ಮಾತ್ರ ಛತ್ರಿ ಇಟ್ಕೊಂಡು ಹೋಗ್ತೀವಿ, ಇಲ್ಲ ಮಳೆಗಾಲದಲ್ಲಿ ನಾವ್ ಇಟ್ಕೊಂಡು ಹೋಗ್ತೀವಿ. ಇಲ್ಲೂ ಅಷ್ಟೇ ಒಂದು ಟ್ರೆಂಡ್, ಈಗ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ಒಂದು ಮೊಮೆಂಟಮ್ ಏನು? V++ ಅಲ್ಲಿ ನಾನು ಬೆಳಿಬಹುದು ಅನ್ನೋದೊಂದು ಮೊಮೆಂಟಮ್ ಈಗ ಕ್ರಿಯೇಟ್ ಆಗಿದೆ. ಇವತ್ತು ಇಡೀ ಕಂಪ್ನಿಲಿ ಎಷ್ಟು ಜನಕ್ಕೆ ಅದು ಕ್ಲಿಯಾರಿಟಿ ಬಂದಿದೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಆದ್ರೆ V++ ಅಂತಕ್ಕಂತ ವಾತಾವರಣದಲ್ಲಿ ಇವತ್ತು RK ಫ್ಯಾಮಿಲಿ ಏನಾಗಿದೆ ಅಂದ್ರೆ, ನಿಮ್ಗೆ ಎಲ್ಲಾ ತರದ ಕ್ಲಿಯಾರಿಟಿನ ಕೊಟ್ಟಿದೆ, ವಿಷನ್ ಕೊಟ್ಟಿದೆ, ಕ್ಲಾರಿಟಿನೂ ಕೊಟ್ಟಿದೆ. ಇಷ್ಟು ದಿನ ನೀವು ನಮ್ಮನ್ನ ನೋಡ್ತಿದ್ರಿ, ನಾವ್ ಹೆಡ್ ಆಫೀಸ್ ಈ ತರ ಇದೆ, ನಮ್ MD ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂತಿದ್ವು. MD ಅವ್ರು ಅದ್ಭುತವಾಗಿ ಮಾತಾಡೋದನ್ನ ನಿಮ್ ಮುಂದೆ ಮತ್ತೊಮ್ಮೆ ಇಟ್ಟಿದೀವಿ ನಾವು. ಇವತ್ತು ರಾಘವೇಣಿ ಅವ್ರು ಹೇಳಿದ್ರು, ಸರ್ ಅವ್ರು ರಾಮಾಯಣದ ಬಗ್ಗೆ ಮಾತಾಡಿದಾಗ ನಮಗೆ ಅವ್ರು ಮುಸ್ಲಿಮ ಅಂತ ನಮ್ಗೆ ಅನ್ನಿಸ್ತು ಅಂತ. ಯಾರು ಹೇಳಿದ್ರು ಮುಸ್ಲಿಂ ಅಂತ ಹೇಳಿ? ಅವ್ರು ಹಿಂದೂಸ್ತಾನಿ, ನೋ ಮುಸ್ಲಿಂ, ನೋ ಕ್ರಿಶ್ಚಿಯನ್, ನೋ ಹಿಂದೂ. ಅವರು ಟೋಟಲಿ ಅವ್ರು ಭಾರತದ ಅಸೆಟ್ ಅಂತ ನಾನು ಹೇಳ್ತೀನಿ, ಭಾರತದ ಆಸ್ತಿ ಅವರು. ನೋಡಿ, ಡಾಕ್ಟರ್ ಅಬ್ದುಲ್ ಕಲಾಂ ಒಬ್ರು ಮುಸ್ಲಿಂ ಸ್ನೇಹಿತರು. ನೀವೀಗ ಏನ್ ಫೇಸ್ ಮಾಡ್ತಿರಲ್ಲ, ಈ ಫೇಸ್ ನಾವು ಆಲ್ರೆಡಿ ಸ್ಟಾರ್ಟಿಂಗ್ ಮಾಡಿದ್ವು. ಅವ್ರು ಹಿಂದೂಸ್ತಾನಿ ಆಗಿರ್ಲಿಲ್ಲ ಅವಾಗ, ಅಹಮದ್ ಅಂತ ಇತ್ತು. 2019 ಸ್ಟಾರ್ಟ್ ಮಾಡಿದಾಗ ನೀನು ಹೋಗಿ ಒಂದು ಮುಸ್ಲಿಂ ಕಂಪ್ನಿ ಕೆಲಸ ಮಾಡ್ತಿದ್ಯಾ, ಅವ್ರಿಗೆ ಉದ್ಧಾರ ಮಾಡ್ತಾ ಇದೆಯಾ ಅಂತ ನಮಗೆ ಕೇಳೋರು. ಆದ್ರೆ ಅವ್ರನ್ನ 28 ವರ್ಷದಿಂದ ನಾವೇನ್ ನೋಡಿದ್ವಲ್ಲ, ನಾವು ಒಂದೇ ಮಾತು ಹೇಳ್ತಾ ಇದ್ದಿತ್ತು, ಭಾರತ ದೇಶದ ಅಧ್ಯಕ್ಷರಾದಂತವ್ರು, ಪ್ರೆಸಿಡೆಂಟ್ ಆದವರು ಒಬ್ಬ ಮುಸ್ಲಿಮೇ. ಯಾರು ಆ ಮುಸ್ಲಿಂ ಅನ್ನೋ ಪ್ರಶ್ನೆ ಬರೋದಿಲ್ಲ. ಹೃದಯ ವಿಶಾಲವಾಗಿರ್ಬೇಕು, ಬೆಳೆಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರ್ಬೇಕು, ಅವಾಗ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ. ಹೆಡ್ ಆಫೀಸ್ ಇಲ್ಲ ಟೈಮ್, ಪ್ರಾಡಕ್ಟ್ ಒಳ್ಳೆ ಇಲ್ಲ ಟೈಮ್, ಆಯುಷ್ ಸರ್ಟಿಫಿಕೇಟ್ ಇಲ್ಲ, ಪ್ಲಾನ್ ಇದೆ, ಇನ್ಕಮ್ ತಗೊಂಡಂತವ್ರು ಇಲ್ಲ,
ಈಗ್ಲಾದ್ರೂ ಸಂತೋಷ್ ಸರ್ ತಗೊಂಡಿದ್ದಾರೆ ಅಂತ ನಿಮ್ಮ ಜೊತೆ ಬಂದಾಗ ನೀವು ಹೆಮ್ಮೆಯಿಂದ ಹೇಳ್ತೀರಾ ಸರ್ ಕೋಟಿ ತಗೊಂಡಿದ್ದಾರೆ, ಸರ್ ಒಳ್ಳೆ ಮನೆ ಕಟ್ತಾ ಇದಾರೆ, ಸರ್ ವಾರ ವಾರ ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಿಮ್ಗೆ ಆಪರ್ಚುನಿಟಿ ಇದೆ. ನನಗೇನ್ ಆಪರ್ಚುನಿಟಿ ಇತ್ತು ನಾನು ಸೇರಿದಾಗ? ನನಗೆ ಇನ್ಕಮ್ ಇಲ್ಲ, ನನ್ ಮೇಲೆ ತಗೊಂಡವರೇ ಇಲ್ಲ, ನಾನು ಯಾವ ತರ ಹೇಳ್ಬೇಕಿತ್ತು? ನಾನು ಯಾವ ತರನು ಹೇಳಲಿಕ್ಕೆ ಆಗಿರ್ಲಿಲ್ಲ. ಆದ್ರೆ ಆ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿನ ನಂಬಿ ಒಂದು ಟ್ರಸ್ಟ್, ಈ ವ್ಯಕ್ತಿ ಜೊತೆ ಇದ್ರೆ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿಲಿ ಅವರು ಕೋಆಪರೇಟ್ ಕೊಟ್ರು. ನಾನು ಯಾವಾಗ್ಲೂ ಹೇಳ್ತೀನಿ, ಹೇಳೋರು ಕೇಳೋರು ಬೆಳೆಸೋರು. ಇನ್ನೇಳಿ ಹೇಳೋರು ಸಂತೋಷ್ ನೀನ್ ಹಿಂಗ ಆಗ್ಲೇಬೇಕು, ನೀನ್ ಹಿಂಗ ಆಗ್ತೀಯ ಅಂತ ಅವ್ರು ಹೇಳೋರು ಇರ್ಬೇಕು ಒಬ್ರು. ಅದಾದ್ಮೇಲೆ ಕೇಳೋರು ಇರ್ಬೇಕು. ನಾನು ಅವತ್ತು ಹೇಳುದ್ನಲ್ಲಪ್ಪ ನಿನಗೆ ಮನೆ ಕೊಡಿಸ್ತೀನಿ, ಕಾರ್ ಕೊಡಿಸ್ತೀನಿ, ಎಲ್ಲಾ ಮಾಡ್ತೀನಿ ಅಂತ. ಏನಪ್ಪಾ ಮಾಡ್ತಿದ್ಯಾ ಬದ್ನೇಕಾಯಿ ಮನೇಲಿ ಕೂತ್ಕೊಂಡಿ? ಸ್ವಲ್ಪ ಫೀಲ್ಡಿಗೆ ಹೋಗಪ್ಪ ನೀನು, ಫೀಲ್ಡಿಗೆ ಹೋದ್ರೇನೆ ಪ್ಲಾನಿಂಗ್ ಬರೋದು, ಪ್ಲಾನ್ ಕೊಟ್ರೆ ನಿಂಗೆ ಐಡಿ ಬರೋದು ಅಂತ ಒಬ್ರು ಹೇಳೋರು ಬೇಕಲ್ಲ. ಹೇಳುದ್ಮೇಲೆ ಕೇಳೋರಾಯ್ತು, ಕೇಳುದ್ಮೇಲೆ ಎಷ್ಟ್ ನಾನು ಇದೀನಿ ನಿನ್ನ ಬೆಳೆಸ್ತೀನಿ ಅಂತ ಹೇಳಿ ಬೆಳೆಸ್ತಾರಲ್ಲ. ಹಂಗೆ ಇವತ್ತು ಟೋಟಲ್ ಕಂಪನಿ ಅಲ್ಲ RK ಫ್ಯಾಮಿಲಿ ನಿಮ್ಗೆ ಹೇಳೋರು ಇದಾರೆ, ಕೇಳೋರು ಇದಾರೆ, ಬೆಳೆಸೋರು ಇದಾರೆ. ಇಷ್ಟು ಡೆಪ್ತ್ ಲೆವೆಲ್ ಅಲ್ಲಿ ಸ್ನೇಹಿತರೆ ಇವತ್ತು ಪ್ರೆಸೆಂಟ್ ಸಿಚುವೇಶನ್. ನಾವು ನಿನ್ನೆ ಇನ್ನೂ ನೈಟ್ ಎಷ್ಟೋ ಜನ ಹೋಗಿದ್ದೀರಾ, ಇವತ್ತು ಬೆಳಗ್ಗೆ ರೀಕಾಲ್ ಮಾಡಿದೀವಿ 80 ಜನ ನೀವು ಬಂದಿದ್ದೀರಾ. ಅಂದ್ರೆ ಇದೆಲ್ಲ ಬೆಳಿತಕ್ಕಂತ ಸಂಕೇತ. ಬೆಳಿಬೇಕು ಅಂತಕ್ಕಂತ ವ್ಯಕ್ತಿ ಅದೆಷ್ಟೇ ಮೀಟಿಂಗ್ ಆಗ್ಲಿ, ಎಷ್ಟೇ ಡಿಸ್ಕಷನ್ ಆಗ್ಲಿ ಇನ್ವಾಲ್ವ್ಮೆಂಟ್ ತಗೋತಾರೆ. ನಾವು MD ಸರ್ ಏನ್ ಹೇಳಿದ್ರಲ್ಲ, ನನ್ನ ಬ್ಲಡಿಂಗ್ ಕುಯ್ದ್ರು ವಿಸ್ಟಾರ್ 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 ಅನ್ನುತ್ತಲ್ಲ, ನಮ್ಮ ಕಣ ಕಣದಲ್ಲೂ ಅವ್ರೇನೋ ಕೇಸರ್ ಅಂತಾರಲ್ಲ, ಕಣ ಕಣದಲ್ಲೂ ವಿಸ್ಟಾರ್ ಅಂತ ನಾವ್ ಹೇಳ್ತೀವಿ. ಆ ಕಣ ಕಣದಲ್ಲೂ ವಿಸ್ಟಾರ್ ಅಂದಾಗ MD ಅವರ ಸ್ಪೀಚು ಅದೇ ತರ ಬರುತ್ತೆ, MD ಅವರ ಜೋಶು ಅದೇ ತರ ಬರುತ್ತೆ. ಯಾಕೆ ಬರುತ್ತೆ? MD ಸರ್ ನಿಮ್ಗೆ ರಿಯಾಲಿಟಿ ಹೇಳಿದ್ರು. ನಂಗೆ RK ಬರ್ಲಿಕ್ಕೆ ಖುಷಿ ಯಾಕಾಗುತ್ತೆ ಗೊತ್ತಾ? ಸ್ವಲ್ಪ ಡ್ರೆಸ್ ಸೆನ್ಸ್ ಇರೋರು ತುಂಬಾ ಚೆನ್ನಾಗಿ ಕಾಣ್ತಾರೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಸೂಟ್ ಅಲ್ಲಿ ಇರ್ತಾರೆ. ಆ ನನ್ನ ಎಂಟ್ರಿ ತಗೊಳ್ತಕ್ಕಂತ ರೀತಿ ಇರ್ಬೋದು, ಅವ್ರಿಗೆ ಹಾನೂರಿಂಗ್ ಮಾಡ್ತಕ್ಕಂತ ರೀತಿ ಇರ್ಬೋದು, ನಮ್ಮ ಮನಸ್ಸಿಗೆ ನಾಟುತ್ತೆ ಅಂತ ಅವ್ರು ಹೇಳ್ತಾರೆ. ಏನೇಳಿ ಮನಸ್ಸಿಗೆ ನಾಟುತ್ತೆ ಅಂತ. ಇದೇ ವಿಷಯ ಸ್ನೇಹಿತರೆ ನಮ್ಮ ಟೀಮಲ್ಲೂ ಅಷ್ಟೇ. ನಾವ್ ಹೆಂಗೆ ಒಬ್ರಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ತೀವಿ, ಅವರು ನಮ್ಗೆ ರಿಟರ್ನ್ ಅದೇ ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ. ನಾವ್ ಯಾವಾಗ ಬಾಟಮ್ ಅಲ್ಲಿ ರೆಸ್ಪೆಕ್ಟ್ ಅನ್ನ ಕಮ್ಮಿ ಮಾಡ್ತೀವಿ, ಅವರು ರೆಸ್ಪೆಕ್ಟ್ ಕೊಡೋದನ್ನ ಕಮ್ಮಿ ಮಾಡ್ತಾರೆ. ನಮ್ಮ ಲ್ಯಾಂಗ್ವೇಜ್ ಬೇಕಾಬಿಟ್ಟಿ, ಒಂದ್ ಮೀಟಿಂಗ್ ಬಂದಿಲ್ಲ ಅಂದ್ರೆ ಬೇಕಾಬಿಟ್ಟಿ ಲ್ಯಾಂಗ್ವೇಜ್ ಅಲ್ಲಿ ಬೈಯೋದು, ಅವೆಲ್ಲ ಮಾಡಕ್ ಹೋಗ್ಬಾರ್ದು. ನೀನ್ ಏನ್ ಮಾಡಕ್ ಬಿಡ್ತೀಯ, ದಬಾಕ್ ಬಿಡ್ತೀಯ, ನಿನ್ ಹಣೆ ಬರೋ ನನಗ್ ಗೊತ್ತಿಲ್ಲ. ನಿಮ್ಮ ಕ್ಲೋಸ್ನೆಸ್ ಎಷ್ಟೇ ಇರ್ಬೋದು ಫ್ರೆಂಡ್ಲಿ, ನೀವು ಅವ್ರಿಗೆ ಚೆಡ್ಡಿ ದೋಸ್ತೆ ಇರ್ಬೋದು, ಅಥವಾ ಮನೇಲಿ ಒಟ್ಟಿಗೆ ಬೆಳೆದಿರ್ಬೋದು, ಯಾವುದೇ ವಿಚಾರದಲ್ಲಿ ಇರ್ಬೋದು, ರೆಸ್ಪೆಕ್ಟ್ ಅನ್ನೋದಿದೆಯಲ್ಲ ಒಬ್ಬ ವ್ಯಕ್ತಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆ ರೆಸ್ಪೆಕ್ಟ್ ಅಲ್ಲಿ ನೀವು ಹರ್ಟ್ ಮಾಡ್ತೀರಾ, ಒಬ್ಬ ವ್ಯಕ್ತಿನ ಕಳ್ಕೊಂಡಂಗ ಮುಖ್ಯ ಅಲ್ಲ, ಒಂದು ಫ್ಯಾಕ್ಟ್ರಿನ ಕಳ್ಕೊತೀರಾ ಸ್ನೇಹಿತರೆ. ಒಬ್ಬ ವ್ಯಕ್ತಿಯ ಮನಸ್ಸಿಗೆ ನೋವಾಯ್ತು ಅಂತ ಅವ್ರು ಸೈಲೆಂಟ್ ಆದ್ರೆ ನಿಮ್ಮನ್ನ ಏನ್ ಬೆಳೆಸ್ತಾರ್ರಿ? ಒಬ್ಬ 100 SP ಕೊಟ್ಟು 200 SP ಕೊಟ್ಟು ನೀವ್ 2ನೇ ರ್ಯಾಂಕ್ ಆಗಿದ್ದೀರಾ, ಕೆಲವ್ರು 3ನೇ ರ್ಯಾಂಕ್ ಆಗಿದ್ದೀರಾ, ಕೆಲವ್ರು 4ನೇ ರ್ಯಾಂಕ್ ಆಗಿದ್ದೀರಾ. 100 SP ನೀನೇನ್ 100 SP ಕೊಡ್ತೀಯಾ? ಯಾಕೆ ಮೀಟಿಂಗ್ ಲೇಟು? ಈ ಬೇಕಾಬಿಟ್ಟಿ ಮಾತಾಡೋ ಲ್ಯಾಂಗ್ವೇಜ್ ಗಳಿದೆಯಲ್ಲ ಅದೆಲ್ಲ ಡ್ರಾಪ್ ಮಾಡ್ಬೇಕು ಸ್ನೇಹಿತರೆ. ನಾವು ಹೋಗ್ತಾ ಹೋಗ್ತಾ ಅಪ್ಗ್ರೇಡ್ ವರ್ಷನ್ಗೆ ಹೋಗ್ಬೇಕು ಸ್ನೇಹಿತರೆ. ನಾವ್ ಅದೇ ನೋಕೆ ಹ್ಯಾಂಡ್ಸೆಟ್ ತರ ಇರಬಾರ್ದು. ಆಂಡ್ರಾಯ್ಡ್ ಮೊಬೈಲ್ ಇದೆ ನೋಡಿ, ಆ ತರ ನಮ್ಮನ್ನ ನೋಡಿದ್ರೆ ಖುಷಿ ಪಡಗಿರ್ಬೇಕು. ಯಾರು ಬೈದ್ರೆ ಏನ್ ನಿನ್ ನಮ್ ಬೈಯದ್ ನಮ್ ಮೇಡಮ್ಗೆ, ಏನ್ ಬೈಯದ್ ನಮ್ ಸರ್ಗೆ ನೋಡ್ಕೊಂಡ್ ಮಾತಾಡ್ಬೇಕು ಅನ್ನೋ ವಾಯ್ಸು ನಿಮ್ಮ ಬಾಟಮ್ ಅಲ್ಲಿ ಮಾತಾಡ್ಬೇಕು. ನೀವು ಬೇಕಾಬಿಟ್ಟಿ ಮಾತಾಡಿದಾಗ ಏನಂತಾರೆ ಗೊತ್ತಾ? ಯಾರು ಮಾತಾಡಿದ್ರೆ ಇನ್ನೊಂದ್ 4 ತದಕಿ ಅಂತಾರೆ, ಇನ್ನೊಂದ್ 4 ತದಕಿ ಅಂತಾರೆ. ಆ ತರ ಲ್ಯಾಂಗ್ವೇಜ್ ಗಳನ್ನ ನಾವ್ ಇಟ್ಕೋಬಾರ್ದು. ಕೆಲವರು ನಾನು ಟೀಮಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ. ನಾನು ಇಷ್ಟು ಸಾಮ್ರಾಜ್ಯ ಸುಮ್ನೆ ಕಟ್ಟಿಲ್ಲ ಸ್ನೇಹಿತರೆ. ಮಾರ್ಕ್ಸ್ ಸ್ಮೂತ್ ಇರ್ಬೇಕು, ಎಲ್ಲಿ ಸ್ಟ್ರಿಕ್ಟ್ ಆಗ್ಬೇಕು, ಯಾವ ತರ ಸ್ಟ್ರಿಕ್ಟ್ ಆಗ್ಬೇಕು, ಮಾತ್ ಹೇಗಿರ್ಬೇಕು, ಅದೆಲ್ಲ ಇದೆ. ಬುದ್ಧಿವಾದ ಹೇಳಿದ್ಯಾ, ಒಂದ್ ಜೊತೆಲಿ ಕರ್ಕೊಂಬಂದ್ ಹೇಳ್ತಕ್ಕಂಥದ್ದು ಇರ್ಬೋದು, ಇಲ್ಲ ಒಂದ್ ಮೆಚುರಿಟಿ ಇದೆಯಾ, ನಮ್ದೇ ಆದ ಒಂದ್ ಕೋರ್ ಇದೆಯಾ, ನಾವಲ್ಲಿ ಚರ್ಚೆ ಮಾಡೋಣ ಯಾವ ತರ ಆಗ್ಬೇಕು, ಹೇಗಾಗ್ಬೇಕು ಅಂತ ಹೇಳಿ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಕೆಲವುದು ನನಗೆ ಬಂದಿರೋ ಮೆಸೇಜ್ ಅಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಝೂಮ್ ಮೀಟಿಂಗ್ ವಾತಾವರಣಗಳಿರ್ಬೋದು, ಕಾಲ್ಕಾನ್ ಇರ್ಬೋದು, ಅಡ್ಗೆ ಮಾಡ್ತಾ ಇರ್ತಾರೋ, ಇನ್ನೊಂದು ಮಾಡ್ತಾ ಇರ್ತಾರೆ, ಲೌಡ್ ಸ್ಪೀಕರ್ ಹಾಕೊಂಡಿರ್ತಾರೆ ಹೆಣ್ಮಕ್ಳುಗಳು ಕೆಲವರೆಲ್ಲ. ಅಲ್ಲಿ ಯಾರು ಅಪ್ಲೈನ್ಸ್ಗಳು ಅವ್ರ ಲೆವೆಲ್ ಅಲ್ಲಿ ನೀನ್ ಏನೋ ಮಿಸ್ ಆಗಿದ್ಯಾ ಅಂತ ಏನೇನೋ ಮಾತಾಡಿದಾಗ ಲೌಡ್ ಸ್ಪೀಕರ್ ಅಲ್ಲಿ ಅವ್ರಿಗೆ ವಾಯ್ಸ್ ಕೇಳಿದಾಗ ಅವ್ರ ಮನೆಯವರು ನಿನ್ ಬೇಕಾ ಇವೆಲ್ಲ ಬೈಸ್ಕೊಂಡ್ ಕೆಲಸ ಮಾಡೋದು, ಇವೆಲ್ಲ ವಿಚಾರ ಬರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೇಕು. ತರದ್ ಇಂಪಾರ್ಟೆಂಟ್ ಅಲ್ಲ, ಒಬ್ಬ ವ್ಯಕ್ತಿನ ಆ ವ್ಯಕ್ತಿನ ಬೆಳೆಸೋದಿದ್ಯಲ್ಲ ಅದ್ ಇಂಪಾರ್ಟೆಂಟ್. ಅವ್ರು ನಿಮ್ ರೂಟಿಗೆ ಬರ್ತಾ ಇಲ್ವಾ ಅಂತ ತಗೊಂಬನ್ನಿ. ನಿಮ್ ಮನೇಲಿ ನಿಮ್ ಹಸ್ಬೆಂಡ್ ನೀವು ಕಂಟ್ರೋಲ್ ಮಾಡಕ್ ಆಗಲ್ಲ, ನಿಮ್ ಮಕ್ಳನ್ನೇ ನೀವು ಕಂಟ್ರೋಲ್ ಮಾಡಕ್ ಆಗಲ್ಲ, ನಿಮ್ ಅಣ್ಣ ತಂದಿರ್ನೇ ನೀವು ಕಂಟ್ರೋಲ್ ಮಾಡಕ್ ಆಗಲ್ಲ. ಇಲ್ಲಿ ಟೀಮಲ್ಲಿ ಬಂದವ್ರು ನೀನ್ ಹಿಂಗಿರು, ನೀನ್ ಹಂಗಿರು, ನೀನ್ ಈ ತರ ಇರು, ಈ ತರ ಇರು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸ್ಟೆಪ್ ಅಲ್ಲಿ ಯಾವ್ದು ನಡೆಯಲ್ಲ ಸ್ನೇಹಿತರೆ. ಒಂದ್ 6 ತಿಂಗಳು ನಮ್ಮೊಟ್ಟಿಗೆ ಇನ್ವಾಲ್ವ್ಮೆಂಟ್ ಆಗ್ಬೇಕಾಗತ್ತೆ, ನಮ್ಮೊಟ್ಟಿಗೆ ಚರ್ಚೆಗಳಾಗ್ಬೇಕಾಗತ್ತೆ. ಯಾವ್ದಾರ ಒಂದು ಟ್ರಿಪ್ ಯಾವ್ದ್ರಲ್ಲಾರು ಇನ್ವಾಲ್ವ್ ಆದಾಗ ನಾವ್ ಹೇಗೆ ಅವ್ರ ಹೇಗೆ ಅಂತ ಹೇಳಿ ನಮ್ಮ ಬಿಹೇವ್ನೆಸ್ ಅವ್ರಿಗೆ ಗೊತ್ತಾಗತ್ತೆ, ನಮ್ಮ ಆಟಿಟ್ಯೂಡ್ ಗಳು ಗೊತ್ತಾಗತ್ತೆ. ಅವಾಗ ಯಾವ ತರ ಸ್ಪಂದಿಸ್ಬೋದು, ಏನ್ ಮಾಡ್ಬೋದು ಅನ್ನೋ ವಿಚಾರಗಳೆಲ್ಲ ಗೊತ್ತಾಗತ್ತೆ. ಇದೊಂದು ತುಂಬಾ ಜನ ತಿತ್ಕೊಳ್ಳೋದಿದೆ ಸ್ನೇಹಿತರೆ. ಬೇಕಾಬಿಟ್ಟಿ ಮಾತಾಡ್ತಕ್ಕಂಥದ್ದು ನನ್ನ ಕಿವಿಗೆ ಬಿದ್ದಿದೆ ಸ್ನೇಹಿತರೆ. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಯಾರೇ ಆದ್ರೂ ಒಂದು ರೆಸ್ಪೆಕ್ಟ್ ಅನ್ನ ಕೊಡಿ. ಅದು ಫಸ್ಟ್ ರ್ಯಾಂಕ್ ಇರ್ಬೋದು, 100 SP ಇರ್ಬೋದು, 200 SP ಇರ್ಬೋದು, ಒಬ್ಬ ಅಪ್ಲೈನ್ಸ್ ಇರ್ಬೋದು. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ,
ನಿಮ್ಮ ಕೆಳಗೇನೆ ಅವ್ರು ಎಲ್ಲಿ ರೆಸ್ಪೆಕ್ಟ್ ತೆಗ್ಬೇಕಲ್ಲಿ ರೆಸ್ಪೆಕ್ಟ್ ತೆಗ್ದ್ಬಿಡ್ತಾರೆ. ಅಲ್ಲಿವರೆಗೂ ಇಟ್ಕೊಳ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬಾರ್ದು. ಒಂದು ವೆರಿ ವೆರಿ ಇಂಪಾರ್ಟೆಂಟ್, ಆತ್ಮೀಯತೆ ಒಂದು, ಮತ್ತೆ ಟ್ರೆಂಡ್. ಈಗ ನಿಮ್ಗೊಂದು ಟ್ರೆಂಡ್ ಸೆಟ್ ಆಗಿದೆ, ಏನ್ ಹೇಳಿ, ಕ್ರೌನ್ ಅಚೀವರ್ ಕ್ರೌನ್ ಅಚೀವರ್ ಕ್ರೌನ್ ಅಚೀವರ್ ಅಂತ. ಆಲ್ರೆಡಿ ನಾನು ಮೇ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಆ ಬೆಳ್ಳಿ ಕಿರೀಟ ತೊಡಸ್ಲಿಕ್ಕೆ. ಆಲ್ರೆಡಿ ನಿಮ್ಗೆ ಹಾಕಾಗಿದೆ, ಆರ್ಡರ್ ಮಾಡಾಗಿದೆ, ಎಲ್ಲ ಆಗಿದೆ. ಎಂತ ಅದೃಷ್ಟವಂತರು ಅಂತ ಹೇಳಿದ್ರೆ ಕ್ರೌನ್ಗೆ. ಮೋಸ್ಟ್ ಆಫ್ ಆಲ್ ನನ್ನ MD ಸರ್ ನೀವೆಲ್ಲ ಹೋದ್ಮೇಲೆ ನಂದೊಂದು 1 hour ಸಿಟ್ಟಿಂಗ್ ಆಯ್ತು. 99 ಅಲ್ಲ 100% ಅವ್ರು ಬರ್ಬೋದು ಆ ಕಾರ್ಯಕ್ರಮಕ್ಕೆ. ಮೋಸ್ಟ್ ಆಫ್ ಆಲ್ ಬೆಳ್ಳಿ ಕಿರೀಟ ನಿಮ್ ಮುಖಾಂತರನೇ ತೊಡಸ್ಕೋಬೇಕು ಸಾರ್ ಅನ್ನೋ ಒಂದಿದೆ. ನಾನ್ ಸೆಲೆಬ್ರಿಟಿ ಇದ್ದೆ, ನಮ್ MD ಗಿಂತ ದೊಡ್ಡ ಸೆಲೆಬ್ರಿಟಿ ಯಾರಿಲ್ಲ ಅನ್ನೋದು ನನ್ ಮೈಂಡ್. ಆದ್ರೆ ಅವ್ರ ಅವಕಾಶ ಸಿಕ್ಕಿಲ್ಲ ಅಂದಾಗ ಯಾರನ್ನಾರು ನಿಮ್ಗೊಂದು ಆಸೆ ಇರುತ್ತಲ್ಲ, ಇಂಥವ್ರು ಬಂದ್ರೆ ಹಿಂಗೆ, ಇಂಥವ್ರು ಬಂದ್ರೆ ಹಿಂಗೆ ಅಂತೇಳಿ, ನಾನೊಂದು ಸೆಲೆಬ್ರಿಟಿ ಕರ್ಸೋಣ ಅಂತಾನು ನಾನು ಪ್ಲಾನ್ ಮಾಡಿದ್ದೆ. ಎನಿವೆ ನೋಡೋಣ ಅದು ಮೇಲೆ ಏನ್ ಪ್ರೋಗ್ರಾಮ್ ಆಗ್ತದೆ. ಆದ್ರೆ ನಿಮ್ಗೀಗ ಅವಕಾಶ ಇದೆ, ಎಲ್ಲಾರನ್ನು ಕರ್ಸಿ ಪಟ 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 ಕೆಲಸ ಮಾಡಿಸ್ತಾ ಇರ್ತಾರಲ್ಲ, ಆ ತರದ ವಾತಾವರಣಗಳು ಕ್ರಿಯೇಟ್ ಆಗಿದೆ. ಒಂದು ಇನ್ನೊಂದು ಹೇಳ್ತೀನಿ ಕೇಳಿ, ಯಾರು ನೀವು ಫಸ್ಟ್ ರ್ಯಾಂಕ್ ಇದೀರೋ, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್ ಯಾರೇ ಇರ್ಲಿ, June 7th ನಮ್ಮ ಚಿಕ್ಕಮಂಗ್ಳೂರಲ್ಲಿ ಹೆಡ್ ಆಫೀಸ್ ಏನ್ ಓಪನ್ ಆಗ್ತಾ ಇದೆ, ಅವತ್ತು ಡೈಮಂಡ್ ಸೆಲೆಬ್ರೇಷನ್. ನಿಮ್ಗೆ ಗೊತ್ತಿದೆ MD ಸರ್ ಏನ್ ಪ್ಲಾನ್ ಮಾಡ್ತಾ ಇದಾರೆ ಅಂತ ಹೇಳಿ. ನಿಮ್ಗೊಂದು ಆಪರ್ಚುನಿಟಿ ಇದೆ. ಯಾರ್ಯಾರು ಫ್ರೆಶ್ 6ನೇ ರ್ಯಾಂಕ್ ಆಗ್ತೀರಾ, ಇನ್ನು 2 ತಿಂಗಳೊಳಗೆ ಯಾರು 6ನೇ ರ್ಯಾಂಕ್ ಕಂಪ್ಲೀಟ್ ಮಾಡ್ತೀರಾ, ಅವ್ರಿಗೂ ಸಹ ಒಂದು ವೇದಿಕೆ ಕೊಡ್ಬೇಕು ಅನ್ನೋದು ಏನ್ ಪ್ಲಾನಿಂಗ್ ನಾವು ಮಾಡಿಸ್ತಾ ಇದೀವಿ. ಯೋಚನೆ ಮಾಡಿ, ಇವತ್ತಿಂದ ನಿಮ್ಮ ಟೀಮ್ ಏನ್ ನಿಮ್ ಕೈಯಲ್ಲಿದೆ, ನೀವು ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ರೆ ಫ್ರೆಶ್ 6th ರ್ಯಾಂಕ್ ಯಾರು ಕಂಪ್ಲೀಟ್ ಆಗಿದ್ದಾರೆ ಸ್ನೇಹಿತರೆ, 3,000 ಜನಗಳ ಮುಂದೆ ಇದೇ June 7ನೇ ತಾರೀಕಿಗೆ ವೇದಿಕೆ ಹತ್ಲಿಕ್ಕೆ ಅವಕಾಶ ಇದೆ. ಅವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ರಿಲೇಟಿವ್, ನಿಮ್ ಫ್ರೆಂಡ್ಸ್ ಒಂದು ಯೂನಿಟಿನ ಕರ್ಕೊಂಬಂದು ಕೂರಿಸ್ಕೊಂಡ್ರೆ, ನಿಮ್ಮನ್ನ ಆ ವೇದಿಕೆ ನೋಡಿದ್ರೆ ನಿಮ್ಮ ಡೆವಲಪ್ಮೆಂಟ್ಸ್ ಯಾವ ತರ ಹೋಗ್ಬೋದು ಸ್ನೇಹಿತರೆ. ನಿಮ್ಗೆ ಅನ್ನಿಸ್ಬೋದು ಪ್ರತಿಯೊಂದು ಮೀಟಿಂಗ್ ಮಾಡಿದಾಗ ಅಥವಾ ಚಿಕ್ಕಮಂಗ್ಳೂರ್ ಕರೆದಾಗ, ಯಾವುದೇ ಒಂದು ಝೂಮ್ ಮೀಟಿಂಗ್ ಇರ್ಬೋದು, ನಮ್ಗೆ ಕನಸನ್ನ ಕೊಡ್ತಾರೆ, ನಮ್ಗೆ ಮೋಟಿವೇಶನ್ ಅನ್ನ ಮಾಡ್ತಾರೆ. ದಯವಿಟ್ಟು ಅದನ್ನ ತಿಳ್ಕೊಳಕ್ ಹೋಗ್ಬೇಡಿ. ಮೋಟಿವೇಶನ್ ಅಂತಕ್ಕಂಥದ್ದು ನಿಮ್ಮ ಕನಸು ನನ್ಸಾಗ್ಲಿಕ್ಕೆ ನಾವು ಕೊಡ್ತಕ್ಕಂಥ ಒಂದು ಭರವಸೆ. ನಾಳೆ ಅಂತಕ್ಕಂಥದ್ದು ಏನಿದೆ ಅದು ಭರವಸೆ ಸ್ನೇಹಿತರೆ. ಆ ಭರವಸೆ ಇರೋದಕ್ಕೆ ಇವತ್ತು ನೀವು ಕನಸನ್ನ ಕಾಣ್ತಾ ಇದ್ದೀರಾ. ನಾಳೆ ನನ್ನ ಮಕ್ಕಳು ಎಜುಕೇಶನ್ ಮಾಡ್ತಾ ಇದಾರೆ, ಇಂಜಿನಿಯರ್ ಆಗಿರ್ತಾರೆ, ಒಳ್ಳೆ ಸಂಬಳ ಕೊಡ್ತಾರೆ, ಅದು ನಿಮ್ ಕನಸು, ಅದು ಭರವಸೆ. ನಾಳೆ ಅನ್ನೋ ಭರವಸೆಗೆ ಇವತ್ತು ನೀವು ಕೆಲಸ ಮಾಡಿ ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಾ ಸ್ನೇಹಿತರೆ. ಅದೇ ತರ 6th ರ್ಯಾಂಕ್ ಆಗ್ಬೇಕು, 8th ಆಗ್ಬೇಕು, 10th ಆಗ್ಬೇಕು ಅನ್ನೋ ಒಂದು ಕನಸೇನಿದೆಯಲ್ಲ, ಆ ಭರವಸೆಗೆ ಈಗ ಕೆಲಸ ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ಬೇಕು. ಎಷ್ಟು ಜನ ನಿಮ್ಮ ಕೆಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಮಾಡ್ತೀರಾ, ಅಲ್ಲಿ ನಿಮ್ಮ ಡೆವಲಪ್ಮೆಂಟ್ ಆಗುತ್ತೆ. ಯಾವತ್ತೂ ಎಕ್ಸಾಂಪಲ್ ಆಗಿರಿ ಸ್ನೇಹಿತರೆ. ನಾನು ಯಾವತ್ತೂ ಹೇಳ್ತಕ್ಕಂಥದ್ದು ಎಕ್ಸಾಂಪಲ್ ಆಗಿರಿ. ಬೇರೆಯವ್ರನ್ನ ಎಕ್ಸಾಂಪಲ್ ತೋರಿಸಿ ನಿಮಗ್ ಮಾತಾಡಬಾರ್ದು. ನಿಮ್ಮನ್ನ ಎಕ್ಸಾಂಪಲ್ ತೋರಿಸಿ ಇನ್ನೊಬ್ರು ಮಾತಾಡ್ತಕ್ಕಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಬೇಕು. ಇವತ್ತು ನಾನು ಅಷ್ಟೇ ಎಕ್ಸಾಂಪಲ್ ಆಗಿ ಕಂಪ್ನಿ ನಿಂತಿದ್ದೀನಿ, ಎಕ್ಸಾಂಪಲ್ ಆಗಿ ನನ್ನ ಫ್ಯಾಮಿಲಿ ನಿಂತಿದ್ದೀನಿ. ಇವತ್ತು ನನ್ನ ಟೀಮಲ್ಲೂ ತುಂಬಾ ಜನ ಲೀಡರ್ಸ್ ಎಕ್ಸಾಂಪಲ್ ಆಗಿ ನಿಂತಿದ್ದಾರೆ. ಇವತ್ತು ನೋಡಿ ಲವಾ ಅವರು ಫೋನ್ ಮಾಡಿದ್ರು, ಪ್ಲೀಸ್ ರಿಕ್ವೆಸ್ಟ್ ಸರ್ ಅಂದ್ರು. ಯಾಕೆ ಅಂತ ಹೇಳಿದೆ, ಸರ್ ನಳಿನಿ ಪ್ರಕಾಶ್ ಅವ್ರದ್ದು ಒಂದು ಕ್ಲೋಸಿಂಗ್ ಸ್ಪೀಚ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್, ನಮ್ಮ ಟೀಮಿಗೆ ಒಂದು ಝೂಮ್ ಬೇಕು ಅಂತ ಹೇಳಿ ಈಶ್ವರು ಲವಾ ಅವರು ಫೋನ್ ಮಾಡಿದ್ರು. ಯಾಕೆ ಸರ್ ತಗೊಳ್ಳಿ ಸರ್. ಇಲ್ಲ ಸರ್, ರಿಕ್ವೆಸ್ಟ್ ನೀವ್ ಹೇಳಿದ್ಮೇಲೆ ಅವ್ರು ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದಾರೆ ಸರ್. ಇದು ನಮ್ ಫ್ಯಾಮಿಲಿ ವಿಸ್ಟಾರ್, ತಗೊಳ್ಳಿ ಸರ್, ಅದ್ರಲ್ಲಿ ಏನಿಲ್ಲ ಅಂದೆ. ಅಂದ್ರೆ ಒಬ್ಬೊಬ್ಬ ಲೀಡರ್ಗೂ ನಮ್ಮ ಟೀಮ್ ಅಲ್ಲಿ ಬೇಡಿಕೆ ಇದೆ. ನೇತ್ರ ಅವ್ರಿಗೆ ನಮ್ಮ ಯಾರು ತರೀಕೆರೆ ಟೀಮ್ ಅವ್ರು ಕೇಳ್ತಾ ಇದ್ದಾರೆ, ಸರ್ 1 ಡೇ ಕೊಡ್ಸಿ ಸರ್, 1 ಡೇಟ್ ಕೊಡ್ಸಿ ಸರ್ ಅಂತ, ಫಿಸಿಕಲಿ ಡೇಟ್ ಕೊಡ್ಸಿ ಅಂತ ಕೇಳ್ತಾ ಇದ್ದಾರೆ ಒಂದು ಮೀಟಿಂಗಿಗೆ. ಹೆಲ್ಪ್ ಪ್ಲಾನ್ ಪ್ರೊಡಕ್ಟ್ ಪ್ಲಾನ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸರ್. ಅವತ್ತು FIM ಹೇಳಿದ್ದಾರೆ, ಸಾಧ್ಯತೆ ಆದ್ರೆ ತರೀಕೆರೆಗೆ ಒಂದು 2 hours ಸ್ಪೀಚ್ಗೆ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಜನ ಲೀಡರ್ಸ್ ಗಳದ್ದು ಸ್ಪೀಚ್ ಅನ್ನ ಕೇಳ್ತಾ ಇದ್ದಾರೆ. ಎಷ್ಟು ಡಿಮ್ಯಾಂಡ್ ಇದೆ ನಮ್ಮಲ್ಲಿ ಇರ್ತಕ್ಕಂಥ ಲೀಡರ್ಸ್ ನ ಅಂತ ಯೋಚನೆ ಮಾಡಿದ್ರೆ, ಯೋಚನೆ ಮಾಡಿ ಸ್ನೇಹಿತರೆ. ಅದಕ್ಕೆ ಹೇಳೋದು, ಡೈಲಿ ಝೂಮ್ ನಿಮ್ಗೆ ಏನ್ ಕೊಡ್ತಾ ಇದೀವಿ, 2ನೇ ರ್ಯಾಂಕ್ 3ನೇ ರ್ಯಾಂಕ್ ಎಲ್ಲ ನೋಡಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಫ್ಲೂಯೆಂಟ್ ಆಗಿ ಮಾತಾಡೋದು. MD ಸರ್ ಯಾಕೆ ವ್ಯಾಲ್ಯೂ ಜಾಸ್ತಿ? MD ಸರ್ ಯಾಕೆ? ಒಬ್ರು ಮುಸಲ್ಮಾನ್ ಆದ್ರೂ ಕನ್ನಡದಲ್ಲಿ ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ, ಅಲ್ಲೇ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು ಅವ್ರದ್ದು. ಫ್ಲೂಯೆಂಟ್ ಆಗಿ ಕನ್ನಡ ಮಾತಾಡ್ತಾರೆ. ಯಾವಾಗ ನೀವು ಕಲಿಯಕ್ಕೆ ಜಾಸ್ತಿ ಆಸಕ್ತಿ ಕೊಡ್ತೀರಾ, ಯಾವಾಗ ಜಾಸ್ತಿ ಕಲಿತೀರಾ, ಅವಾಗ ಜಾಸ್ತಿ ಎಜುಕೇಟ್ ಮಾಡ್ಲಿಕ್ಕೆ ನಿಮ್ಗೆ ಪವರ್ ಸಿಗುತ್ತೆ. ಎಜುಕೇಟ್ ಮಾಡೋ ಪವರ್ ಸಿಗ್ಬೇಕು. ಇನ್ನೊಬ್ರಿಗೆ ನೀವು ಕನಸು ತುಂಬಬೇಕು, ನಿನ್ ಕೈಲಾಗುತ್ತೆ, ನೀನ್ ಮಾಡ್ಬೋದು ಅನ್ನೋ ಹೇಳದೇನೆ ನಿಮ್ಗೆ ಯಾವಾಗ ಬರುತ್ತೆ ಗೊತ್ತಾ, ನೀವ್ ಯಾವಾಗ ಕಲಿಲಿಕ್ಕೆ ಆರಂಭ ಮಾಡ್ತೀರಾ. ಎಷ್ಟೋ ಜನ ಸ್ನೇಹಿತರೆ ಈಗ್ಲೂ ಬೆಳಿಗ್ಗೆ ಝೂಮ್ ನಡೀತಾ ಇದೆ, 100 ಜನದ ಲಿಂಕ್ ಇದೆ. ಈಗ್ಲೂ ಸೋಮಾರಿ ಕಟ್ಟೆಗಳ ತರ ಮೈ ಮುರ್ಕೊಂಡು 8:30 9 ಗಂಟೆ ತನಕ ಮಲ್ಕೋತೀರಾ. 6 ತಿಂಗಳು 1 ವರ್ಷ ಶ್ರಮ ಹಾಕಿ ಸ್ನೇಹಿತರೆ. 6 ತಿಂಗಳು 1 ವರ್ಷ ಶ್ರಮ ಹಾಕಿ ನಿಮ್ಮ ಲೈಫ್ ಸ್ಟೈಲ್ ಆಗಿ ಬದಲಾವಣೆ ಆಗುತ್ತೆ. ಕೈಯಲ್ಲಿ ಸ್ವಲ್ಪ ಕಾಸು ಬಂದಿರುತ್ತೆ, ಒಂದು ರೆಸ್ಪೆಕ್ಟ್ ಅನ್ನೋದಿರುತ್ತೆ, ಒಂದು ಇಮೇಜ್ ಅನ್ನೋದಿರುತ್ತೆ ಸ್ನೇಹಿತರೆ. ಅವಾಗ ಅದ್ರ ಲೆವೆಲ್ ಎಲ್ಲೋ ಹೋಗುತ್ತೆ ಸ್ನೇಹಿತರೆ. ಯೋಚನೆ ಮಾಡಿ ಸ್ನೇಹಿತರೆ. ಸೊ ನೋಡಿ, ನಿನ್ನೆ MD ಸರ್ ರಿಯಲ್ ಫ್ಯಾಕ್ಟ್ ಹೇಳಿದೊಂದು ನನಗೆ ಸಂತೋಷ್. June 7 ಏನಾರು ಆಗ್ಬೋದಾ ನಿಮ್ದು ಮನೆ ಓಪನ್ ಅಂತ ಕೇಳಿದ್ರು. ಫ್ಯಾಕ್ಟ್ ಸ್ನೇಹಿತರ, ಅವ್ರು ಎಷ್ಟು ಕನಸು ಕಾಣ್ತಿದ್ರು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಸರ್ ಅಂತ ಹೇಳಿದೆ ಅಲ್ಲ, June 7 ಆಫೀಸ್ ಓಪನ್ ಆಗುತ್ತೆ, ನಿಮ್ ಮನೇನು ಓಪನ್ ಆಗ್ಬಿಡುತ್ತೆ ಅಂದ್ರು. ಸರ್ ನೀವು 4,000 ಜನ ಕರ್ಸಿದ್ರೆ ನಾನ್ ಮನೆ ಓಪನಿಂಗ್ ಟೈಮಲ್ಲಿ ಅವ್ರನ್ನ ಮೇಂಟೈನ್ ಮಾಡೋದಿಲ್ಲಿ, ನಾನು ಪ್ರೋಗ್ರಾಮ್ ಅಲ್ಲಿ ಅದು ಚಾನ್ಸ್ ಉಂಟಾ ಸಾರ್ ಅಂದೆ. ಇಲ್ಲ ಅವರೆಲ್ಲ ಒಕ್ಕಲಿಗರ ಕಲ್ಯಾಣ ಮಂಟಪಕ್ಕೆ ಹೋಗ್ತಾರೆ, ನಿಮ್ ಆರ್ಕೆದು ಅಂದ್ರೆ ನಿಮ್ ಟೀಮ್ ಅವ್ರು ಬರ್ತಾರೆ. ನಾನೊಂದು
ಪಾಸ್ ಮಾಡ್ಸೋಣ ಅಂತ ಇದೀನಿ. ಆ ಎಂಟ್ರಿ ಪಾಸ್ ಯಾರು ತೋರಿಸ್ತಾರೆ ನಿಮ್ ಮನೆಯೊಳಗೆ ಎಂಟ್ರಿ ಇಲ್ಲ ಅಂದ್ರೆ ಎಂಟ್ರಿ ಇಲ್ಲ. ಯಾಕಂದ್ರೆ ಸೆಲೆಬ್ರಿಟಿ ಪಟ್ಟ ಆಗ್ಬಿಟ್ಟಿದೆ. MLA ತಮ್ಮಯ್ಯವ್ರು ಬರ್ತಾರೆ, CT ರವಿ ವಿಧಾನ ಪರಿಷತ್ ಸದಸ್ಯರು ಬರ್ತಾರೆ, ಭೋಜೇಗೌಡ ವಿಧಾನ ಪರಿಷತ್ ಸದಸ್ಯರು ಬರ್ತಾರೆ, ಒಬ್ರು ಮಿನಿಸ್ಟರ್ ಬರ್ತಾರೆ, ಚಿಕ್ಕಮಂಗ್ಳೂರ್ SP ಬರ್ತಾರೆ, 4 ಜನ ಬೋನ್ಸರ್ ನಿಲ್ಲಿಸ್ಬಿಡ್ತೀನಿ ಸಂತೋಷ್, ರೆಡ್ ಕಾರ್ಪೊರೇಟ್ ಹಾಕ್ಬಿಡ್ತೀನಿ. ಓನ್ಲಿ ಲಖಪತಿ ಗ್ರೂಪ್ ಯಾರು ಲಕ್ಷ ಅಚೀವ್ಮೆಂಟ್ ಮಾಡಿದ್ದಾರೆ ಅವ್ರು ಮಾತ್ರ, ಯಾರು ಕೋರ್ ಲೀಡರ್ ಆಗಿದ್ದಾರೆ ಅವ್ರು ಮಾತ್ರ ಬರ್ಬೇಕು. ಹಂಗಾರೆ ನಾನು ಕಟ್ ಬೆಳೆಸಿದ RK ಟೀಮಿನ ಕತೆ ಏನ್ ಸರ್ ಅಂತ ಹೇಳಿದೆ. RK ಟೀಮ್ ಇಂದ ಅದೇ ಹೆಂಗೋ ನೀವು ಮಾಡ್ಕೊಡಿ, ಆದ್ರೆ ಕಂಪ್ನಿಯಿಂದ ವಿತ್ ಪಾಸ್ ಇದ್ರೆ ಮಾತ್ರ ಬೋನ್ಸರ್ ಒಳಗ್ ಬಿಡ್ಬೇಕು. ರೆಡ್ ಮ್ಯಾಟ್ ಹಾಕಿ ಮುಂದೆ ಶಾಮೇನ್ ಹಾಕಿ ಕನಸು ಹೆಂಗ್ ಕಾಣ್ತಾ ಇದಾರೆ ಸ್ನೇಹಿತರೆ. ಒಂದ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆ ಲೆವೆಲ್ಗೆ ಕನ್ಸ್ ಕಾಣ್ತಾ, ನನಗೆ ಎಷ್ಟು ಖುಷಿಯಾಗಿ ನನ್ನ ಮನೇಲಿ ಹೇಳ್ಕೊಂಡ ತಕ್ಷಣನೇ ಈ ಲೆವೆಲ್ ಆಗುತ್ತಾ ಅಂತ ಅವ್ರು ಯೋಚನೆ ಮಾಡ್ತಾ ಇದಾರೆ ಮನೇಲಿ. ಸೊ ಈ ಕನಸು ನನಗ್ ಮಾತ್ರ ಅಲ್ಲ ಸ್ನೇಹಿತರೆ, ನಿಮ್ಮ ಕನಸು ನನ್ಸಾಗುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಬರ್ಬೇಕಾದ್ರೆ ಇದೇ ತರ ಕನಸು ಕಂಡ್ಕೊಂಡು ಏನಾದ್ರೂ ಆಗುತ್ತೆ, ಏನಾದ್ರು ಮಾಡ್ಬೋದು ಅಂತ ಸುಮ್ನೆ ಕೂತಿದ್ರೆ ಆಗ್ತಾ ಇರ್ಲಿಲ್ಲ. 1 hour ನಾನು ಟೈಮ್ ವೇಸ್ಟ್ ಮಾಡ್ತಾ ಇರ್ಲಿಲ್ಲ. ಲೀಸ್ಟ್ ಮಾಡ್ತಿದ್ದೆ, ಲೀಸ್ಟ್ ಪ್ರಕಾರ ಹೋಗ್ತಿದ್ದೆ. ಯಾರಿಗೋ ಸರ್ವಿಸಿಗೆ ಹೇಳಿದೀನಿ ಇವತ್ತು ಹೋಗೋದ್ ಬೇಡ ನಾಳೆ ಹೋಗೋಣ ಅಂದ ತಕ್ಷಣ ನಾನು ಸೋಮಾರಿ ಕಟ್ಟೆ ತರ ತಲ್ದಿ ಮಾಡ್ಕೊಂಡು ನನ್ನ ಮನೇಲಿ ಮಲ್ಕೊಳ್ತಾ ಇರ್ಲಿಲ್ಲ. ನಾನೇನ್ ಮಾಡ್ತಿದ್ದೆ ಗೊತ್ತಾ, ಅವ್ರು ಇಲ್ಲ ಅಂದ ತಕ್ಷಣ ನನ್ನ ಟೀಮ್ ಅವ್ರಿಗೆ ಯಾರಿಗಾರು ಫೋನ್ ಮಾಡ್ಕೊಂಡು ಸುಮ್ನೆ ಅವ್ರ ಮನೆ ವಿಸಿಟ್ ಕೊಡ್ತಿದ್ದೆ. ನಮ್ ಜೂನಿಯರ್ ಮನೆಗೆ ನಾನೇ ವಿಸಿಟ್ ಕೊಡ್ತಿದ್ದೆ. ಅವ್ರು ಕರೀಲಿ ಬಿಡ್ಲಿ ಅವ್ರ ಮನೆಗೆ ಹೋಗಿ ವಿಸಿಟ್ ಕೊಟ್ಟು ಒಂದು ಕಾಫಿ ಕುಡ್ಕೊಂಡು, ಯಾಕೆ ಮೊನ್ನೆ ಮೀಟಿಂಗ್ ಬಂದಿರ್ಲಿಲ್ಲ ಏನಾಯ್ತು ಅಂತ ಕೇಳ್ಕೊಂಡು, ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ಕೊಂಡು, ಮುಂದಿನ ವಾರ ಬನ್ನಿ ನಿಮ್ದು ಏನಾರಾಗ್ಲಿ ಫಸ್ಟ್ ರ್ಯಾಂಕ್ ಆಗ್ಬೇಕು, ಈ ತರ ಮಾಡ್ಬೇಕಂತೇಳಿ ಕಂಟಿನ್ಯೂಟಿ ಈ ತರ ಡೆಪ್ತ್ ಲೆವೆಲ್ ಅಲ್ಲಿ ನಾನು ಯಾವಾಗ ಫೀಲ್ಡ್ಗೆ ಹೋದೆ ಸ್ನೇಹಿತರೆ, ಇಷ್ಟು ದೊಡ್ಡ ಸಾಮ್ರಾಜ್ಯ. ನಿಮ್ಗೆ ನಮ್ ಹಿಸ್ಟ್ರಿ ಗೊತ್ತಿಲ್ಲ, ನಮ್ದು ಟೀಮ್ ಡಿವೈಡ್ ಆಗಿದ್ದು ಆಸ್ತಿ ಪಾಲ್ ತರ. ಅದೇನಾದ್ರೂ ಟೀಮ್ ಇದ್ದಿದ್ರೆ ಇಡೀ ಇಂಡಿಯಾದಲ್ಲಿ ನಮ್ಮನ್ನ ಧೂಳೆಲ್ಲ ನಮ್ಮ ಹತ್ರಕ್ಕೂ ಬರಕ್ ಸಾಧ್ಯತೆ ಇರಲಿಲ್ಲ. ಆ ಮಟ್ಟಕ್ಕೆ ಯಾವಾಗ್ಲೂ ಹೋಗಿರ್ತಿದ್ವು ನಾವು. ಅದೆಲ್ಲ ಆದ್ಮೇಲೆ ನಾವ್ ಇಷ್ಟು ದೊಡ್ಡ ಸಾಮ್ರಾಜ್ಯ ಮಾಡಿದೀವಿ ಅಂದ್ರೆ ಏನು, ಎನಿ ಟೈಮ್ ಕಮ್ಯುನಿಕೇಶನ್, ಎನಿ ಟೈಮ್ ವರ್ಕ್. ಈಗ ನೋಡಿ, ಈಗ ಆಲ್ರೆಡಿ ಸಾಗರ್ ಟೀಮ್ ಬಂದಿದೆ. ನಾನು ಈಗ ಹೆಡ್ ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ಮೀಟಿಂಗ್ ಇದೆ, ಆಲ್ರೆಡಿ ಕರೆದಿದ್ದಾರೆ. ಈಗ ನಾನು 12:15 ಬರ್ತೀನಿ ಸರ್ ಅಂತ ಹೇಳಿದ್ದೆ. ನಾನು ಇದೊಂದು ಝೂಮ್ ಮುಗಿಸಿ ಹೋಗ್ಬೇಕಂತ ಹೇಳಿ ಇನ್ 15 minutes ಅಲ್ಲಿ ರೆಡಿ ಆಗಿದ್ದೀನಿ, ಡ್ರೆಸ್ ಹಾಕೊಂಡು ನಾನು ಹೋಗ್ಬೇಕು. ಕಂಟಿನ್ಯೂಟಿ ಮೀಟಿಂಗ್ ಸೆಲೆಬ್ರಿಟಿ ಪಟ್ಟ ಒನ್ ಟೈಮ್ ಬರೋವರೆಗೂ. ಸೊ ಹಾಗಾಗಿ ಮಿಸ್ ಮಾಡಬೇಡಿ. 300 SP ಗೆ ಒಂದು ಅವಕಾಶ ಇದೆ. MD ಸರ್ ಒಟ್ಟಿಗೆ ಒಂದು ಲಂಚ್ ಮಾಡ್ತಕ್ಕಂತ ಅವಕಾಶ, ಒಂದು ಗೆಟ್ ಟುಗೆದರ್, ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ಲಸ್ ಜಗತ್ತಿನ 2ನೇ ಸೂಪರ್ ಡೂಪರ್ ಪ್ಲೇಸ್ ಜಗತ್ತಿಂದು. ನಮ್ದು ಸ್ವಿಟ್ಜರ್ಲ್ಯಾಂಡ್ ಬಿಟ್ರೆ ಸೆಕೆಂಡ್ ಸ್ವಿಟ್ಜರ್ಲ್ಯಾಂಡ್ ಚಿಕ್ಕಮಂಗ್ಳೂರ್. ಅಂತ ಪ್ಲೇಸ್ ಅಲ್ಲಿ ಒಂದು ಗೆಟ್ ಟುಗೆದರ್ MD ಒಟ್ಟಿಗೆ ಸಿಗ್ಲಿಕ್ಕೆ ಅವಕಾಶ ಇದೆ. ತಾವೆಲ್ಲರೂ ಅದ್ರ ಕಡೆ ಗಮನ ಕೊಡ್ತೀರಾ. ಮತ್ತೆ ಕ್ರೌನಿಗೆ ಲಾಸ್ಟ್ ನಾನು ಆರ್ಡರ್ ಕೊಟ್ಟಾಗ 225 230 ಗ್ರಾಮ್ ಇತ್ತು, ಈಗ 255 ಆಗಿದೆ. ಎಕ್ಸ್ಟೆನ್ಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಬೈ ಮಿಸ್ಟೇಕ್ ಬಾಯಿ ಮಾತಿಗೆ ಅವತ್ತು ಫ್ಲೋಲ್ ಹೇಳ್ಬಿಟ್ಟು 1 ವಾರ ಟೈಮ್ ತಗೋಬಿಡಿ ಅಂತ ಹೇಳಿ, 1 ವಾರ ತಗೊಳ್ಳಿ ಅಂದಿದ್ಕೆ ಈಗ ಒಂದು 10-12 ಜನ ಆಗ್ತಾ ಇದಾರೆ. 12 ಜನಕ್ಕೆ ಇರೋ ಬಜೆಟ್ ಅಲ್ಲ, ಇನ್ನು 2,000 ಬಜೆಟ್ ಅಂದ್ರೆ 25-30 ಸಾವಿರ ಮತ್ತೆ ಬರ್ಡನ್ನೇ. ಆದ್ರೆ ಅಚೀವರ್ಸ್ ನೋಡ್ಬೇಕು ಅನ್ನೋ ಉದ್ದೇಶ ನಂದಷ್ಟೇ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಚೀವರ್ ನ ನೋಡ್ಬೇಕನ್ನೋ ಉದ್ದೇಶ ನಂದು. ಆಲ್ರೆಡಿ ನನಗೀಗ 41 ಜನ ಕಂಪ್ಲೀಟೆಡ್ ಆಗಿದ್ದಾರೆ ಬೆಳ್ಳಿ ಕ್ರೀಡದಲ್ಲಿ. ಇನ್ನು 9 ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 50 ಜನ 50 ಮೆಂಬರ್ಸ್ ನ ನೋಡ್ಲೇಬೇಕು ಅನ್ನೋ ದೃಷ್ಟಿಗೆ. ಯಾಕಂದ್ರೆ ನಾವು 100 ಸೂಪರ್ ಸ್ಟಾರ್ ಮಾಡ್ಬೇಕಂತ ಹೇಳಿದ್ವು. ಒಂದು ಅದ್ರೊಟ್ಟಿಗೆ TTL ಟ್ರೈನಿಂಗ್ ಈಗ ಆಲ್ರೆಡಿ 16, 17, 18 ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆ ರೆಸಾರ್ಟ್ ಅಲ್ಲಿ ಪ್ಲಾನಿಂಗ್ ಆಗಿದೆ. ಅದು ಮೋಸ್ಟ್ ಆಫ್ ಆಲ್ ಇವತ್ತು ನಮ್ಗೆ ಅದು ಲಿಂಕ್ ಕಳಿಸ್ಬೋದು. ರೆಸಾರ್ಟ್ ವ್ಯೂ ನಮ್ ಲೀಡರ್ಸ್ ಎಲ್ಲ ತುಂಬಾ ಜನ ನೋಡಿದ್ದಾರೆ. ಮೋಸ್ಟ್ ಆಫ್ ಆಲ್ ಅದು ಕೋಲಾರದ ಹತ್ರ ಹೊಸಕೋಟೆ ಏನಿದೆಯಲ್ಲ ಅಲ್ಲೇ ಇರ್ತಕ್ಕಂಥದ್ದು. ಸಖತ್ ಅಂತ ಹೇಳಿದ್ರೆ ರೀಲ್ಸ್ ಮಾಡೋರು, ಫೋಟೋ ಮಾಡೋರು ಅಲ್ಲೇ ನಿಂತ್ಬಿಡ್ತೀರಾ ಅಂತ ಅದನ್ನೇ ಮಾಡ್ಕೊಂಡು. ಅಷ್ಟು ಚೆನ್ನಾಗಿರ್ತಕ್ಕಂಥ ಹೋಟೆಲ್ಲು, ಅನ್ಲಿಮಿಟೆಡ್ ಫುಡ್. ಇಡೀ ಕಂಪನಿ ಆಲ್ ಓವರ್ ಸೌತ್ ಏನಿದೆಯಲ್ಲ, ಸೌತ್ ಇಂಡಿಯಾ ಎಲ್ಲಾ ಲೆಜೆಂಡ್ಸ್ ಗಳು ಅವತ್ತು ಒಂದ್ ಕಡೆ ಸೇರ್ತಾ ಇದಾರೆ. ಒಂದು ಗುಡ್ ನ್ಯೂಸ್ ಏನ್ ಗೊತ್ತಾ, 100 ಸ್ಟ್ರೆಂತ್ ಹೈಯೆಸ್ಟ್ RK ಇಂದಾನೆ ಕೊಟ್ಟಿದೀವಿ. ಹೈಯೆಸ್ಟ್ ಜನನು ನಾವೇ ಹೋಗ್ತಾ ಇದೀವಿ. TTL ಅದು ಕಂಪ್ನಿಗೆ ನಡೀತಾ ಇಲ್ಲ, ಒನ್ ಅಂಡ್ ಓನ್ಲಿ RK ಟೀಮಿಗೆ ನಡೀತಾ ಇದೆ. ನಿನ್ನೆ ಕಮಿಟ್ಮೆಂಟ್ ಪ್ರಕಾರ 94 ಮೆಂಬರ್ಸ್ ನಾವು ಬಂದಿದೆ. ಇನ್ನು ಕೆಲವರು ಫೋನ್ ಮಾಡ್ತಾ ಇದಾರೆ. ನೋಡಿದ ಪ್ರಕಾರ ನನ್ನ ಪ್ರಕಾರ TTL ಟ್ರೈನಿಂಗ್ ಪ್ರೋಗ್ರಾಮ್ ನಮ್ದೇ, ಆರ್ಗನೈಸ್ ಮಾತ್ರ ಕಂಪ್ನಿ. ಟೋಟಲ್ ನಮ್ದೇ RK ಫ್ಯಾಮಿಲಿಯ ಒಳ್ಳೆ ಸ್ಟ್ರೆಂತ್ ಇರುತ್ತೆ. ಸೂಪರ್ ಡೂಪರ್ ಅಬ್ಜೆಕ್ಷನ್ ಬಗ್ಗೆ ಇರ್ಬೋದು, ಹೇಗೆ ಟೀಮ್ ಅನ್ನ ಲೀಡ್ ಮಾಡ್ಬೇಕು, ಹೇಗೆ ನಾವು ಎಕ್ಸಾಂಪಲ್ ಆಗಿರ್ಬೇಕು, ಬ್ಯೂಟಿ ಕಾನ್ಸೆಪ್ಟ್ ಇರ್ಬೋದು. ಒನ್ ಮೋರ್ ಚಾನ್ಸ್ ಇದೆಯಲ್ಲ ಲೈಫ್ ಅಲ್ಲಿ, ನಾನು ಯಾಕೆ ಜೀವನದಲ್ಲಿ ಇನ್ನು ಬದುಕಿದೀನಿ, ಸತ್ರೆ ನಾನು ಯಾಕೆ ಬದುಕ್ಬೇಕು, ಒಂದ್ ಚಾನ್ಸ್ ಕೊಡಪ್ಪ ಅಂತ ನಾವು ದೇವ್ರ ಹತ್ರ ಏನ್ ಕೇಳ್ತೀವಲ್ಲ, ಭಗವಂತ ನನ್ನ ಯಾಕೆ ಕರ್ಕೊಂಡು ಭಗವಂತ ಇನ್ನೊಂದು 1 ತಿಂಗಳು ಟೈಮ್ ಕೊಟ್ಟಿರೆ ನನ್ನ ಫ್ಯಾಮಿಲಿಗೆ ಸೆಟ್ಲ್ ಮಾಡಿ ಬರ್ತಿದ್ದೆ ಅನ್ನೋ ಒಂದು ಟಾಪಿಕ್ ಇದೆ ಸ್ನೇಹಿತರೆ. ಅದು ಒನ್ ಮೋರ್ ಚಾನ್ಸ್ ಅಂತ ಹೇಳಿ ಸೂಪರ್ ಡೂಪರ್. ಅದು ನೀವೇನ್ ಕೊಡ್ತೀರಾ ಸ್ನೇಹಿತರೆ, ಅದು 1 ದಿನದಲ್ಲೇ ನಿಮ್ಗೆ ರಿಟರ್ನ್ ಆಗೋಗಿರುತ್ತೆ. ಕೇವಲ 6,500 ರೂಪಾಯಿಗೆ 5 ಸ್ಟಾರ್ ಪ್ರಾಫಿಟ್ ರೆಸಾರ್ಟ್ ಅಲ್ಲಿ ಅನ್ಲಿಮಿಟೆಡ್ ಫುಡ್ ಹೊತ್ತಿಗೆ 2 night 3 days ಫುಲ್ಲಿ ಎಜುಕೇಶನ್ ವಿತ್ ಜಾಲಿ ಎಂಜಾಯ್ಮೆಂಟ್, ಎಲ್ಲಾ ತರದ್ದು ಗಾಲಾ ಡ್ಯಾನ್ಸ್, ಎಲ್ಲಾ ತರದ MD ಸರ್ ವ್ಯವಸ್ಥೆ ಮಾಡಿದ್ದಾರೆ.
ನಮ್ದು ರೆಸಾರ್ಟ್ ಟ್ರೈನಿಂಗ್ ಅಂದ್ರೆ ನಿಮ್ಗಳಿಗೆ ಎಷ್ಟೋ ಜನಕ್ಕೆ ಗೊತ್ತಿದೆ ಯಾವ ತರ ಇರುತ್ತೆ ಮೈಂಡ್ ಸೆಟ್ ಅಂತ ಹೇಳಿ. ಸೊ ಯಾರು ನೆಗ್ಲೆಕ್ಟ್ ಮಾಡ್ಬಿಡಿ. ನಿಮ್ ಲೀಡರ್ಸ್ಗಳು ನಿಮ್ಮ ಅಪ್ಲೈನ್ಸ್ಗಳು ಒಂದ್ ಕಮಿಟ್ಮೆಂಟ್ ಕೊಟ್ಟು ಬಂದಿದ್ದಾರೆ, ಇಂತಿಂತವ್ರನ್ನ ನಾನು ಕರ್ಕೊ ಬರ್ತೀನಿ ಅಂತ ಹೇಳಿ. ಯಾರು ನಿಮ್ಮ ಅಪ್ಲೈನ್ ನಿಮ್ಮನ್ನ ಗುರ್ತಿಸಿ ನಿಮ್ಮನ್ನ ಬಾ ಅಂತಾರೆ, ಕಣ್ ಮುಚ್ಕೊಂಡಿ ಸ್ನೇಹಿತರೆ, ಕಣ್ ಮುಚ್ಕೊಂಡಿ. ದುಡ್ಡಿಲ್ಲ ಅಂದ್ರೆ ನಿಮ್ ಫ್ರೆಂಡ್ ಹತ್ರ 6,500 ರೂಪಾಯಿ ಹಾಕಿಸ್ಕೊಳ್ಳಲ್ಲ, 7,000 ಹಾಕಿಸ್ಕೊಳ್ಳಿ. ಯಾಕಂದ್ರೆ 1,000 ನಿಮ್ಗೆ ಹೋಗ್ ಬಸ್ ಚಾರ್ಜ್ ಬರಕ್ ಬಸ್ ಚಾರ್ಜ್ ಬೇಕು. ಹೆಣ್ಮಕ್ಳಿಗೆ ತೊಂದರೆ ಇಲ್ಲ, ನೀವು ಬರೋವರೆಗೂ ನಾವು ಸಿದ್ದರಾಮಯ್ಯ ಸರ್ ಹತ್ರ ಎಲ್ಲ ಮಾತಾಡಿದೀನಿ, MD ಸರ್ಗೂ ಅವ್ರಿಗೆ ಹೇಳಿದೀನಿ, ಯಾವ್ದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ತಗೋಬಾರ್ದು ನೀವು ಅಂತ ಹೇಳ್ಬಿಟ್ಟಿದೀನಿ. ಹಾಗಾಗ್ಬಿಟ್ಟು ಯಾವ್ದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ಇರೋದಿಲ್ಲ, ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಬರ್ತಕ್ಕಂತ ವ್ಯವಸ್ಥೆ ಮಾಡಿದೀವಿ. ಹೆಣ್ಮಕ್ಳಿಗೆ ಓನ್ ಅಂಡ್ ಓನ್ಲಿ 6,500 ರೂಪಾಯಿ ಕೊಟ್ರೆ ಮಾತ್ರ ರೆಸಾರ್ಟ್ ಇಂದು. ಇನ್ ಬಸ್ ಚಾರ್ಜ್ ಯಾವ್ದೇ ಕಾರಣಕ್ಕೂ ನಿಮ್ಗಿಲ್ಲ. ಅಕಸ್ಮಾತ್ ನೀವು ಬಸ್ ಸ್ಟ್ಯಾಂಡ್ ಬರೋವರೆಗೂ ಆಟೋ ಗೀಟೋ ಹಾಕ್ಬೇಕಂತ ಹೇಳಿದ್ರೆ ಸಣ್ಣ ಖರ್ಚು, ಆಟೋ ಗೀಟೋದೆಲ್ಲ ನೀವು ನೋಡ್ಕೊಳ್ಳಿ. ನಮ್ಮ ಕೆಂಪು ಡಬ್ಬಿ ಬಸ್ ಇಂದ ಯಾವ್ದ್ರ ಬಗ್ಗೆನೂ ನೀವು ವರಿ ಮಾಡ್ಕೊಳ್ಳಿ. ಸೊ ಹಾಗಾಗಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲರೂ TTL ಟ್ರೈನಿಂಗ್ ಗೆ ನಿಮ್ಮ ಲೀಡರ್ಸ್ ಇಂಥವ್ರು ಬೇಕಂತ ಗುರ್ತಿಸಿದ್ದಾರೆ. ಇವತ್ತು ಏನ್ RK ಸಾಮ್ರಾಜ್ಯ ಆಗಿದೆ, ನಾಳೆ ರಾಯಲ್ ಚಾಲೆಂಜರ್ಸ್ ಒಂದು ದೊಡ್ಡ ಸಾಮ್ರಾಜ್ಯ, ಫೈಟರ್ಸ್ ಟೀಮ್ ಅನ್ನೋದು ಒಂದು ದೊಡ್ಡ ಸಾಮ್ರಾಜ್ಯ, ಟೈಗರ್ ಟೀಮ್ ಅನ್ನೋದು ಒಂದು ದೊಡ್ಡ ಸಾಮ್ರಾಜ್ಯ, ಪವರ್ ಸ್ಟಾರ್ ಟೀಮ್ ಅನ್ನೋದು ಒಂದು ದೊಡ್ಡ ಸಾಮ್ರಾಜ್ಯ. ಈ ತರ ದೊಡ್ಡ ದೊಡ್ಡ ಟೀಮ್ಗಳು ಒಂದು ಸಾಮ್ರಾಜ್ಯ ಕ್ರಿಯೇಟ್ ಆಗತ್ತೆ. ಸೊ ತಾವೆಲ್ಲರೂ ಅಚ್ಚುಕಟ್ಟಾಗಿ ಈ ವಾರ ಒಂದು ಒಳ್ಳೆ ಕ್ಲೋಸಿಂಗ್ ಮುಖಾಂತರ ಅಚೀವರ್ ಮುಖಾಂತರ ಬರ್ತೀರಾ. ಮುಂದಿನ ವಾರನೇ TTL ಟ್ರೈನಿಂಗ್ ಪ್ರೋಗ್ರಾಮ್ ಇರೋದ್ರಿಂದ ಕಟ್ ಆಫ್ ಆದ್ಮೇಲೆ ತಾವೆಲ್ಲರೂ ಅದಕ್ಕೆ ಸೀರಿಯಸ್ ಆಗಿ ಗಮನ ಕೊಡ್ತೀರಾ ಅನ್ಕೊಂಡಿದೀನಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ.